ನಮಸ್ತೆ. ಎಕ್ಸಾಮ್ ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು FTA STA ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಅದರಲ್ಲೂ ಪ್ರಮುಖವಾದಂತಹ ಮೊದಲನೇ ಟಾಪಿಕ್ಕು ನಾಮಪದಗಳು. ಈ ನಾಮಪದಗಳಿಗೆ ಸಂಬಂಧಃ ಪ್ರಮುಖ ಪ್ರಶ್ನೆಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ನಮಗೆ ಈ ನಾಮಪದಗಳು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ನಮಗೆ ನಾಮಪದಗಳಲ್ಲಿ ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಈ ಪದಗಳ ಬಗ್ಗೆ ಅರ್ಥ ಗೊತ್ತಿರಬೇಕು. ಪುರುಷಾರ್ಥಕ ಸರ್ವನಾಮ ಅಂದರೆ ನಾನು, ನಾವು ಇವು ಪುರುಷಾರ್ಥಕ ಸರ್ವನಾಮ. ನೀನು, ನೀವು ಇವೆಲ್ಲವೂ ಪುರುಷಾರ್ಥ. ನಾನು, ನಾವು, ನೀನು, ನೀವು, ಅವನು, ಅವರು, ಅವಳು, ಅವರು, ಅದು, ಇದು ಇವೆಲ್ಲವೂ ಪುರುಷಾರ್ಥಕ ಸರ್ವನಾಮಗಳು. ಇದರಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಪ್ರಶ್ನೆಯನ್ನು ಮಾಡುವಂತಹ ಪದಗಳು. ಫಾರ್ ಎಕ್ಸಾಂಪಲ್, ಯಾವುದು, ಏನು, ಯಾವ ತರಹದ್ದು ಇದು ಪ್ರಶ್ನಾರ್ಥಕ ಸರ್ವನಾಮ. ಹಾಗೆ ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ ಅಂದರೆ ತಾನು ಮತ್ತು ತಾವು ಇವೆರಡೇ ಪದಗಳು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿರೋದು. ಇವೆರಡೇ ಪದಗಳು ಆಲ್ಮೋಸ್ಟ್ ಇರೋದು ತಾನು ಮತ್ತು ತಾವು. ಇದಕ್ಕಿಂತ ಬಿಟ್ಟು ಇನ್ನೂ ಯಾವರು ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ತಾನು ಮತ್ತು ತಾವು. ಹಾಗಾದರೆ ಒಂದೊಂದೇ ನಾವು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವುದು? ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವುದು? ನೋಡಿ, ನೀವು, ತಾನು, ನಾವು, ನೀನು ಇದರಲ್ಲಿ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವುದು? ನೋಡಿ, ನೀವು, ತಾನು, ನಾವು, ನೀನು. ಇಲ್ಲಿ ನಾವು, ನೀವು ಎನ್ನುವಂಥವು ಇವು ಪುರುಷಾರ್ಥಕ ಸರ್ವನಾಮ. ನೀವು, ನಾವು, ನೀನು ಈ ಮೂರು ಪುರುಷಾರ್ಥಕ ಸರ್ವನಾಮ. ತಾನು, ನಾನು, ತಾನು ಮತ್ತು ತಾವು ಎನ್ನುವಂತಹ ಪದಗಳಿವು ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮಕ್ಕೆ ತಾನು ಎನ್ನುವಂಥದ್ದು ಇದು ಆತ್ಮಾರ್ಥಕ ಸರ್ವನಾಮ. ಹಾಗಾದರೆ ನೀನು ಎಂಬುದು ಪುರುಷವಾಚಕ. ಅವನು ಆಲ್ರೆಡಿ ಹೇಳೇ ಬಿಟ್ಟಿದ್ದಾನೆ, ನೀನು ಎಂಬುದು ಪುರುಷವಾಚಕ. ಆದರೆ ಪುರುಷವಾಚಕದಲ್ಲಿ ಯಾವುದು ಅಂದರೆ ಪುರುಷವಾಚಕದಲ್ಲಿ ಪ್ರಥಮನೋ, ತೃತೀಯ, ಮಧ್ಯಮ, ಉತ್ತಮ. ನೀನು ಎಂಬುದು ಪುರುಷವಾಚಕದಲ್ಲಿ ಪ್ರಥಮ, ತೃತೀಯ, ಮಧ್ಯಮ, ಉತ್ತಮ. ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಪುರುಷವಾಚಕದಲ್ಲಿ ಪ್ರಥಮ ಅಂದರೆ ನಾವು, ನಾನು ಎನ್ನುವಂಥದ್ದು ಇದು ಉತ್ತಮ. ನಾವು ಎನ್ನುವಂಥದ್ದು ಉತ್ತಮ. ಮಧ್ಯಮ ಅಂದರೆ ನೀನು, ನೀವು ಇವೆಲ್ಲ ಕರೆಯುವುದು ಮಧ್ಯಮ. ನಾವು ಎಂದು ಕರೆಯುವುದು ಉತ್ತಮ. ನೀನು, ನೀವು ಎಂದು ಕರೆಯುವುದು ಮಧ್ಯಮ. ಹಾಗಾದರೆ ಪ್ರಥಮ ಪುರುಷಾರ್ಥಕ ಸರ್ವನಾಮಗಳು ಅಂದರೆ ಅವನು, ಅವರು, ಅವಳು, ಅವರು, ಅದು ಇವೆಲ್ಲವೂ ಪ್ರಥಮ. ಅಂದರೆ ನೀನು ಇವೆಲ್ಲ ಏನು? ಇದು ಮಧ್ಯಮ. ನೀನು, ನೀವು ಇದು ಮಧ್ಯಮ ಪುರುಷವಾಚಕ. ನೆಕ್ಸ್ಟ್, ಇವುಗಳಲ್ಲಿ ಅನ್ವರ್ಥನಾಮಕ್ಕೆ ಉದಾಹರಣೆ ಯಾವುದು? ಬೆಟ್ಟ, ಸುಮಂತ್, ನದಿ, ವಿದ್ಯಾರ್ಥಿ. ಅನ್ವರ್ಥನಾಮಕ್ಕೆ ಈ ಕೆಳಗಿನಲ್ಲಿ ಉದಾಹರಣೆ ಯಾವುದು? ವಿದ್ಯಾರ್ಥಿ ಎನ್ನುವುದು ಅನ್ವರ್ಥನಾಮ. ವಿದ್ಯಾರ್ಥಿ ಎನ್ನುವಂಥ ಪದ ನಾವು ಅನ್ವರ್ಥನಾಮವಾಗಿದೆ. ಹಾಗಾದರೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಈಗ ಇದೇ ಹೇಳ್ತಾ ಇದ್ದೀನಿ ನಾನು. ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಅನ್ವರ್ಥಕ ಸರ್ವನಾಮ, ಪುರುಷಾರ್ಥಕ ಸರ್ವನಾಮ. ಹಾಗಾದರೆ ಇಲ್ಲಿ ಯಾವುದು ಎನ್ನುವಂತಹ ಪದ ಇದೆ. ಈ ಯಾವುದು ಎನ್ನುವಂಥ ಪದ ಯಾವ ಸರ್ವನಾಮಕ್ಕೆ ಉದಾಹರಣೆ? ಯಾವುದು ಎನ್ನುವುದು ಯಾವ ಸರ್ವನಾಮಕ್ಕೆ ಉದಾಹರಣೆ? ಆಪ್ಷನ್ ಸಿ ಆತ್ಮಾರ್ಥಕ ಸರ್ವನಾಮ, ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಅನ್ವರ್ಥಕ ಸರ್ವನಾಮ. ಯಾವುದು ಎಂದರೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವುದು ಎಂದರೆ ಅದು ಪ್ರಶ್ನಾರ್ಥಕ ಸರ್ವನಾಮ. ಯಾವುದು ಎನ್ನುವುದು ಅದು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಹಾಗಾದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ರೂಢನಾಮ ಈ ಕೆಳಗಿನವುಗಳಲ್ಲಿ ಯಾವ ಪದ? ರೂಢನಾಮ ಕಲ್ಲು, ವಿದ್ವಾಂಸ, ಚಾಲಕ, ಸೀತೆ. ಇಲ್ಲಿ ರೂಢನಾಮ ಯಾವುದು?
ನಾವು ಕಲ್ಲನ್ನು ರೂಢನಾಮ ಎಂದು ಕರೀತೇವೆ. ಕಲ್ಲು ರೂಢನಾಮ. ಈಗ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಹೀಂಗ ಎನ್ನುವಂಥ ಪದ ಗ್ರಾಂಥಿಕ ರೂಪ ಏನು? ನೀ ಹೀಂಗ ನೋಡಬೇಡ ನನ್ನ ಕೇಳಿದೆ. ಹೀಂಗ ಅಂದರೆ ಏನು? ಹೀಂಗ ಅಂದರೆ ಹೀಗೆ, ನೀ ಹೀಗೆ ಎನ್ನುವ ಪದಕ್ಕೆ ಬದಲಾಗಿ ಹೀಂಗ ಎನ್ನುವುದು ಅದು ಹಳೆಗನ್ನಡ, ಅದರ ಗ್ರಾಂಥಿಕ ರೂಪ ಹೀಗೆ ಆಗುತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ, ರಾಷ್ಟ್ರಪಿತ ಎಂದು ಹೆಸರಾದವರು ಯಾರು? ಇದು ಒಂದು ವಾಕ್ಯ ಕೊಟ್ಟಿದ್ದೀನಿ. ರಾಷ್ಟ್ರಪಿತ ಎಂದು ಹೆಸರಾದವರು ಯಾರು? ಈ ವಾಕ್ಯದಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಯಾವುದು? ಆಪ್ಷನ್ಸ್: ಯಾರು, ಹೆಸರು, ಎಂದು, ಆದವರು. ಇಲ್ಲ ನೋಡ್ರಿ, ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಪ್ರಶ್ನೆ ಮಾಡುವುದು. ಇಲ್ಲಿ ಯಾರು ಅಂತ ಕೇಳಿದ್ವಲ್ಲ, ಈ ಯಾರು ಎನ್ನುವುದೇ ಪ್ರಶ್ನಾರ್ಥಕ ಸರ್ವನಾಮ. ಯಾರು ಎನ್ನುವುದು ಪ್ರಶ್ನಾರ್ಥಕ ಸರ್ವನಾಮನ. ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಯಾವಳು ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ? ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಅನ್ವರ್ಥಕ ಸರ್ವನಾಮ, ಪುರುಷಾರ್ಥಕ ಸರ್ವನಾಮ. ಯಾವಳು ಎಂಬುವಂತಹ ಪದ ಯಾವುದಕ್ಕೆ ಉದಾಹರಣೆ? ಅದು ಯಾವಳು ಅಂದ್ರೇನು? ಪ್ರಶ್ನೆ ಮಾಡುವಂಥದ್ದು ಅಂದರೆ ಪ್ರಶ್ನಾರ್ಥಕ ಸರ್ವನಾಮ. ಅದು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಇನ್ನೊಂದು, ಆಗಲೇ ನಾನು ಹೆಂಗೆ ಹೀಂಗ ಅಂತ ಒಂದು ಪದ ಕೇಳಿದ್ನೋ ಹಂಗೆ ಇಲ್ಲಿ ಇಲ್ಲದಾಂಗ ಎನ್ನುವಂತಹ ಪದದ ಗ್ರಾಂಥಿಕ ರೂಪ ಏನು? ಇಲ್ಲದ ಹಾಗೆ, ಇಲ್ಲದ ದಂಗೆ, ಇಲ್ಲದ ಹಾಗೆ, ಇಲ್ದಂಗೆ, ಇಲ್ಲದಾಗೆ, ಇಲ್ಲದಾಂಗ. ಇದರ ಗ್ರಾಂಥಿಕ ರೂಪ ಇಲ್ಲದ ಹಾಗೆ ಎನ್ನುವುದಕ್ಕೆ ಇಲ್ಲದಾಂಗ ಅಂತ ನಾವು ಕರಿತೇವೆ. ಹಾಗಾದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ರಸ್ತೆ ಎಂಬ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ರಸ್ತೆ ಎಂಬುದು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಆಪ್ಷನ್ಸ್: ಉರ್ದು, ಅರಬ್ಬಿ, ಪಾರ್ಸಿ ಅಥವಾ ಗ್ರೀಕ್ ರೋಮನ್. ರಸ್ತೆ ಎನ್ನುವ ಪದವು ಪಾರ್ಸಿ ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ಪದ. ರಸ್ತೆ ಎನ್ನುವುದು ಪಾರ್ಸಿ ಭಾಷೆ. ಹಾಗಾದರೆ ನಾನು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಗುಣವಾಚಕ ಎನ್ನುವ ಪದವನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಗುಣವಾಚಕ ಅಂದರೆ ಹೆಂಗೆ ಹೇಳ್ತೀಯಾ? ಒಬ್ಬ ವ್ಯಕ್ತಿಯ ಗುಣ, ಅವನ ನಡತೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಅದು ಗುಣವಾಚಕ. ಇಲ್ಲಿ ಗುಣವಾಚಕಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ್ದಾನೆ, ಅತ್ತು, ಅಷ್ಟು, ಒಳ್ಳೆಯ, ಶಿಕ್ಷಕ. ಇದರಲ್ಲಿ ಗುಣವಾಚಕ ಯಾವುದು? ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಅಂಕಗಳನ್ನು ಗಳಿಸಲು ಪಠ್ಯ ಅವಶ್ಯಕ ಅಂತ ಹೇಳ್ತೀನಿ ನಾನು. ಅಂದರೆ ಇಲ್ಲಿ ಒಳ್ಳೆಯ ಅಂದರೆ ಏನಪ್ಪ ಅಂದರೆ ಇದು ಗುಣ. ಅದೇ ರೀತಿಯಾಗಿ ಗುಣವಾಚಕ ಒಳ್ಳೆಯ. ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಗುಣವಾಚಕದಲ್ಲಿ ನಾವು ಇದು ಒಳ್ಳೆಯ ಎನ್ನುವಂಥದ್ದು ನಪುಂಸಕಲಿಂಗ. ಈಗ ಸ್ತ್ರೀಲಿಂಗ ಅಂದರೆ ಒಳ್ಳೆಯವಳು, ಪುಲ್ಲಿಂಗ ಅಂದರೆ ಒಳ್ಳೆಯವನು. ಅಂದರೆ ಈ ಗುಣವಾಚಕದಲ್ಲಿ ನಾವು ಇನ್ನೂ ವಿವಿಧ ರೀತಿಯಲ್ಲಿ ಬರಿತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನಾನು ಈ ಒಳ್ಳೆಯ ಬಿಟ್ಟು ಬೇರೆ ಹೇಳ್ತಾ ಹೋಗ್ತೀನಿ. ಅಂದರೆ ದೊಡ್ಡದು ಅಂದರೆ ಇದು ಗುಣವಾಚಕ. ದೊಡ್ಡವನು ಅಂದರೆ ಅದು ಸ್ತ್ರೀ ಗುಣವಾಚಕ, ಪುರುಷ ಗುಣವಾಚಕ. ದೊಡ್ಡವಳು ಅಂದರೆ ಅದು ಸ್ತ್ರೀ ಪುರವಾಚಕ. ಅಂದರೆ ಇದಕ್ಕೆ ಎಕ್ಸಾಂಪಲ್, ಇನ್ನು ಗುಣವಾಚಕಕ್ಕೆ ಸಂಬಂಧಪಟ್ಟಂಥ ಇನ್ನೂ 10 ಹಲವು ಎಕ್ಸಾಂಪಲ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್. ತೆಂಕಣ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ತೆಂಕಣ ಎನ್ನುವಂತಹ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಭಾವನಾಮ, ದಿಗ್ವಾಚಕ, ಗುಣವಾಚಕ, ಪರಿಣಾಮವಾಚಕ, ದಿಕ್ಕುಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಮೂಡಣ, ಪಡುವಣ, ತೆಂಕಣ, ಬಡಗಣ ಇವೆಲ್ಲವೂ ಸಮೇತ ಅವೆಲ್ಲ ದಿಕ್ವಾಚಕಗಳು. ತೆಂಕಣ ಎನ್ನುವಂತಹ ಪದ ಯಾವ ವ್ಯಾಕರಣಾಂಶಕ್ಕಂದ್ರೆ ಅದು ಕೆಂಪು, ಹಿರಿಮೆ, ನೋಟ, ಮಾಟ ಇವೆಲ್ಲ ಪದಗಳು ಈ ಕೆಳಗಿನ ಯಾವ ನಾಮಪದಕ್ಕೆ ಸೇರಿರ್ತಕ್ಕಂಥ ಎಕ್ಸಾಂಪಲ್ಸ್? ಪರಿಣಾಮವಾಚಕ, ದಿಗ್ವಾಚಕ, ಭಾವನಾಮ, ಗುಣವಾಚಕ. ನಮಗೆ ದಿಕ್ಕುಗಳ ಬಗ್ಗೆ ಗೊತ್ತಾಯಿತು. ಮೂಡಣ, ಪಡುವಣ, ತೆಂಕಣ, ಬಡಗಣ ಈ ಥರ ಬಂದರೆ ಮಾತ್ರ ಅವು ದಿಗ್ವಾಚಕ. ಗುಣವಾಚಕಗಳ ಬಗ್ಗೆ ನಾವು ಓದಿಲ್ಲ, ಈ ಗುಣಗಳ ಬಗ್ಗೆ ತಿಳಿತಾ ಹೋದಾಗ ಅದು ಗುಣವಾಚಕ. ಒಳ್ಳೆಯ, ಕೆಟ್ಟವ ಇದು ಆ ಥರ ಗುಣವನ್ನು ಎಕ್ಸಾಂಪಲ್ ಮಾಡ್ತಂದು. ಪರಿಣಾಮವಾಚಕ ಅಂದರೆ ಅಳೆಯುವಂಥದ್ದು. ಕಿಲೋಮೀಟರ್, 1 kg ಈ ಥರ ಮೀಟರ್ ಈ ಥರ ಅಳೆಯುವಂಥ ಒಂದು ಪರಿಣಾಮಗಳನ್ನ ಇಟ್ಕೊಂಡು ಮಾಡುವಂಥದ್ದು ಪರಿಣಾಮವಾಚಕ. ಆದರೆ
ಕೆಂಪು, ಹಿರಿಮೆ ಅಂದರೆ ಆ ಭಾವನೆಗಳನ್ನು ಸೂಚಿಸ್ತಾ ಹೋಗುವಂತಹ ಒಂದು ಪದಕ್ಕೆ ನಾವು ಏನಂತ ಕರಿತೇವೆ? ಹಾಗಾದರೆ ಕೆಂಪು, ಹಿರಿಮೆ, ನೋಟ ಮತ್ತು ಮಾಟ ಇವೆಲ್ಲವೂ ಯಾವುದಕ್ಕೆ ಉದಾಹರಣೆ? ಭಾವನಾಮ. ಇವೆಲ್ಲ ಭಾವನಾಮಕ್ಕೆ ಉದಾಹರಣೆಗಳು. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಹನ್ನೆರಡನೆಯ, ಈ ಹನ್ನೆರಡನೆಯ ಎನ್ನುವಂತಹ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಸಂಖ್ಯೆಯವಾಚಕ, ಪರಿಮಾಣವಾಚಕ, ಗುಣವಾಚಕ, ಸಂಖ್ಯಾವಾಚಕ. ಇದರಲ್ಲಿ ಯಾವುದು ಗೆಳೆಯರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಹಾಗೂ ಇದರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅಂದರೆ ಸ್ವಲ್ಪ ಇಂಟರ್ಚೇಂಜ್ ಮಾಡ್ಬೋದು. ಇದೊಂದು ಸ್ವಲ್ಪ ಡಿಫಿಕಲ್ಟಾಗೂ ಕೇಳ್ಬೋದು. ಅಂದರೆ ನಮಗೆ ಪರಿಣಾಮವಾಚಕದ ಬಗ್ಗೆ ಗೊತ್ತು, ಅಳತೆ ಗುಣಮಟ್ಟಗಳ ಬಗ್ಗೆ, ಗುಣವಾಚಕಗಳ ಗೊತ್ತು, ಗುಣಗಳನ್ನು ಎತ್ತಿಡಿಯುವಂತಹ ಕೆಲವೊಂದು ಪದಗಳ ಬಗ್ಗೆ. ಆದರೆ ಸಂಖ್ಯೆಯವಾಚಕಕ್ಕೆ ನಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು, ಸಂಖ್ಯೆಯವಾಚಕ ಮತ್ತು ಸಂಖ್ಯಾವಾಚಕಕ್ಕೆ. ಫಾರ್ ಎಕ್ಸಾಂಪಲ್ ನಾನೊಂದು ಪದ ಹೇಳ್ತೀನಿ. ಸಂಖ್ಯಾವಾಚಕದಲ್ಲಿ ಈ ಸಂಖ್ಯಾವಾಚಕಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಮೂರೂ ಲಿಂಗಗಳಿಗೂ ನಾನು ಒಂದೊಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಸಂಖ್ಯಾವಾಚಕ ಒಬ್ಬನು ಅಂತ ಹೇಳ್ತೀನಿ. ಒಬ್ಬನು ಅಂದರೆ ಅದು ಪುಲ್ಲಿಂಗ, ಅದು ಸಂಖ್ಯಾವಾಚಕಕ್ಕೆ ಉದಾಹರಣೆ ಒಂದು ಪುಲ್ಲಿಂಗ. ಒಬ್ಬನು ಅಂದರೆ ಪುಲ್ಲಿಂಗ, ಒಬ್ಬಳು ಅಂದರೆ ಸ್ತ್ರೀಲಿಂಗ, ಹಾಗೆ ಒಂದು ಅಂದರೆ ಅದು ನಪುಂಸಕಲಿಂಗ. ಇದು ಸಂಖ್ಯಾವಾಚಕಕ್ಕೆ ಉದಾಹರಣೆ. ಅದೇ ರೀತಿಯಾಗಿ 12 ಅನ್ನೋದು ಸಂಖ್ಯಾವಾಚಕಕ್ಕೆ ಉದಾಹರಣೆ. ಹಾಗಾದರೆ ಇದೇನಿದು ಸಂಖ್ಯೇಯವಾಚಕ? ಸಂಖ್ಯೇಯವಾಚಕ ಅಂದರೆ ಮೂವರನ್ನು, ನಾಲ್ವರಿಂದ ಅಂತ ಹೇಳ್ತೀವಲ್ಲ, ಇದು ಸಂಖ್ಯೇಯವಾಚಕ. ಹಾಗಾದರೆ ನಿಮಗೆ ಗೊತ್ತಿರತಕ್ಕಂಥ ಸಂಖ್ಯೇಯವಾಚಕಗಳ ಪದಗಳನ್ನು ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ತಾ ಹೋಗಿ, ನಿಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ತಾ ಹೋಗಿ. ಹಾಗಾದರೆ 12 ಎನ್ನುವಂಥದ್ದು ಸಂಖ್ಯೆಯ ವಾಚಕ. ಹಾಗಾದ್ರೆ ನೆಕ್ಸ್ಟ್ ಕ್ವಶನು, ನಾನು ಆಗಲೇ ಈ ಹಿಂದೆ ಹೇಳಿದೆ, ಈ ಮೂಡಣ ಈ ಪದದಲ್ಲಿರ್ತಕ್ಕಂಥ ವ್ಯಾಕರಣಾಂಶಕ್ಕೆ ಯಾವುದು ಉದಾಹರಣೆ? ದಿಕ್ವಾಚಕ, ಗುಣವಾಚಕ, ಭಾವವಾಚಕ, ಪರಿಣಾಮವಾಚಕ. ನಿಮ್ಗೆ ಆಲ್ರೆಡಿ ಗೊತ್ತು, ಮೂಡಣ, ಪಡುವಣ, ತೆಂಕಣ, ಬಡಗಣ ಅವೇನೇ ಬಂದರೂ ಅವೆಲ್ಲವೂ ದಿಕ್ವಾಚಕಗಳು ಅಂತ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಯಾಕಂದರೆ ದಿಕ್ವಾಚಕ ಇಸ್ ದ ರೈಟ್ ಆನ್ಸರ್. ಪರ್ವತ ಈ ಪದದ ವಸ್ತುವಾಚಕ ಯಾವ ವಿಧ? ಪರ್ವತ ಎನ್ನುವಂಥದ್ದು ಅಂಕಿತನಾಮ, ಅನ್ವರ್ಥನಾಮ, ಭಾವನಾಮ, ರೂಢನಾಮ. ಪರ್ವತ ಎನ್ನುವಂತಹ ಪದದ ವಸ್ತುವಿಂದ ಯಾವ ವಿಧ? ಅದು ರೂಢನಾಮ, ರೂಢಿಗತವಾಗಿ ಬಂದಿರತಕ್ಕಂಥದ್ದು. ಪರ್ವತ ಎನ್ನುವಂಥದ್ದು ಯಾವಾಗ ರೂಢಿಗತವಾಗಿ ಬಂದಿರತಕ್ಕಂಥ ನಾವು ವಸ್ತುಗಳು ಕೊಡ್ತಾ ಹೋಗ್ತೀವೋ ಅವೆಲ್ಲವೂ ರೂಢನಾಮಗಳು. ಹಾಗಾದರೆ ಪರ್ವತ ಎನ್ನುವುದು ಯಾವುದಕ್ಕೆ ಉದಾಹರಣೆ? ರೂಢನಾಮ. ಹಾಗಾದರೆ ಮಧ್ಯಮ ಪುರುಷ ಏಕವಚನ ಸರ್ವನಾಮಕ್ಕೆ ಉದಾಹರಣೆ ಯಾವುದು? ಮಧ್ಯಮ. ನಾವು ಆಲ್ರೆಡಿ ಈ ಹಿಂದೆ ಎಲ್ಲ ನಾವು ಸ್ಟಡಿ ಮಾಡ್ತಾ ಹೋಗಿದ್ವಿ. ಆತ್ಮರ್ಥಕ, ಪುರುಷಾರ್ಥಕ ಮತ್ತು ಪ್ರಶ್ನಾರ್ಥಕ. ಅದರಲ್ಲಿ ಪುರುಷಾರ್ಥಕದಲ್ಲಿ ನಾನು, ಇದು ಪುರುಷಾರ್ಥಕ. ಪುರುಷದಲ್ಲಿ 3 ಥರ ನೋಡ್ತೀವಿ. ಒಂದು ಪ್ರಥಮ, 2 ಮಧ್ಯಮ, 3 ಉತ್ತಮ. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಮಧ್ಯಮ ಕೇಳಿದರೆ ಉತ್ತಮ ನನಗೆ ಆಲ್ರೆಡಿ ಎಕ್ಸಾಮ್ ಹೇಳಿದರೆ ನಾನು, ನಾನು ಎನ್ನುವಂಥದ್ದು ಅದು ಉತ್ತಮ ಪುರುಷ. ಹಾಗಾದರೆ ಪ್ರಥಮ ಪುರುಷ ಯಾವುದು? ಅವನು, ಅವಳು. ನೋಟ್ ಮಾಡ್ತಾ ಹೋಗಿ. ಅವನು, ಅವಳು, ಅದು ಇವೆಲ್ಲವೂ ಸಮೇತ ಪ್ರಥಮ ಪುರುಷ. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಮಧ್ಯಮ ಪುರುಷ ಅದು ನಾನು ಆಲ್ರೆಡಿ ಹೇಳಿದ್ದೆ, ನೀನು ಮತ್ತು ನೀವು. ನೀವು ಎನ್ನುವಂಥದ್ದು ಇದು ಮಧ್ಯಮ ಪುರುಷ. ಇಲ್ಲಿ ಅವನು, ನಾನು, ನಾವು ಎಂತಿದೆ. ನಾವು ಎನ್ನುವಂಥದ್ದು ಉತ್ತಮ ಪುರುಷ. ಅವನು ಎನ್ನುವಂಥದ್ದು ಪ್ರಥಮ ಪುರುಷ. ನೀನು ಮತ್ತು ನೀವು ಇದು ಮಧ್ಯಮ ಪುರುಷ. ನೀನು ಮತ್ತು ನೀವು ಅಂತ ಬಂದರೆ ಅದು ಮಧ್ಯಮ ಪುರುಷವಾಗಿ ಉದಾಹರಣೆಯಾಗುತ್ತದೆ. ಅಂಕಿತನಾಮ ಪದಕ್ಕೆ ಈ ಕೆಳಗಿನಲ್ಲಿ ಉದಾಹರಣೆ ತಿಳಿಸಿ. ಶಾಲೆ, ಶಿಕ್ಷಕ, ರಾಮನಾಥ, ತಾವು. ಅಂಕಿತನಾಮ. ರಾಮನಾಥ ಎನ್ನುವುದು ಅಂಕಿತನಾಮ. ರಾಮನಾಥ ಎನ್ನುವುದು ಬಸವಣ್ಣನವರಿಗೂ ಒಂದು ಅಂಕಿತನಾಮ ಇದೆ. ಆ ಅಂಕಿತನಾಮವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅಕ್ಕ ಮಹಾದೇವಿಗೂ ಒಂದು ಅಂಕಿತನಾಮ ಇದೆ, ಅದನ್ನು ಕಾಮೆಂಟ್ ಬಾಕ್ಸ್ ಕ್ವಶನ್ ನಂಬರ್ ಹಾಕ್ಬಿಟ್ಟು ನೀವು ಕಾಮೆಂಟ್ ಮಾಡ್ತಾ ಹೋಗಿ. ಇವೆಲ್ಲವೂ ಸಮೇತ ಅಂಕಿತನಾಮಗಳು. ಈಗ ರಾಮನಾಥ ಎನ್ನುವುದು ಸಮೇತ ಅದು ಒಂದು ಅಂಕಿತನಾಮ. ಈಗ ಮೋಸ್ಟ್ ಇಂಪಾರ್ಟೆಂಟ್, ನಾಮಪದದ ಮೂಲ ರೂಪವನ್ನು ನಾವು ಹೀಗೆಂದು ಕರೆಯುತ್ತೇವೆ.
ನಾಮಪದದ ಮೂಲ ರೂಪವನ್ನು ನಾವು ಹೀಗೆಂದು ಕರೆಯುತ್ತೇವೆ. ಧಾತು, ಸರ್ವನಾಮ, ನಾಮಪ್ರಕೃತಿ. ಪ್ರತ್ಯಯ ನಾಮಪದದ ಮೂಲ ರೂಪವನ್ನು ನಾವು ಹೀಗೆಂದು ಕರೆಯುತ್ತೇವೆ. ಧಾತು, ಸರ್ವನಾಮ, ನಾಮಪ್ರಕೃತಿ ಮತ್ತು ಪ್ರತ್ಯಯ. ನಾಮಪದವನ್ನು ಮೂಲಪದವನ್ನು ನಾವು ನಾಮಪ್ರಕೃತಿ ಅಂತ ಕರಿತೇವೆ. ಇದು ಸಮೇತ ಈಗ ರೀಸೆಂಟಾಗಿ ನಡೆದಂತಹ FDA ಎಕ್ಸಾಮಲ್ಲಿ ಕೇಳಿದಂಥ ಪ್ರಮುಖ ಪ್ರಶ್ನೆ. ನಾಮಪದದ ಮೂಲ ರೂಪವನ್ನು ನಾವು ನಾಮಪ್ರಕೃತಿ ಅಂತ ಕರಿತೇವೆ. ಹಾಗಾದರೆ ಅನ್ವರ್ಥ ನಾಮಪದಕ್ಕೆ ಉದಾಹರಣೆಯನ್ನು ತಿಳಿಸಿ. ತಾವು, ಶಾಲೆ, ಮಹೇಶ, ಚಾಲಕ. ತಾವು, ಶಾಲೆ, ಮಹೇಶ, ಚಾಲಕ. ಈ ಕೆಳಗಿನಲ್ಲಿ ಅನ್ವರ್ಥ ನಾಮಗಳು ಯಾವುವು? ಚಾಲಕ ಎನ್ನುವಂಥದ್ದು ಇದು ಅನ್ವರ್ಥನಾಮ. ಚಾಲಕ ಎನ್ನುವಂಥದ್ದು ಅನ್ವರ್ಥನಾಮ. ತಾವು, ಶಾಲೆ, ಮಹೇಶ ಇವೆಲ್ಲ ಅನ್ವರ್ಥನಾಮವಲ್ಲ. ಚಾಲಕ ಎನ್ನುವುದು ಅನ್ವರ್ಥನಾಮ. ನೀವು ಅನ್ವರ್ಥನಾಮಕ್ಕೆ ಕ್ವೆಶ್ಚನ್ ನಂಬರ್ ಹಾಕ್ಬಿಟ್ಟು ಅನ್ವರ್ಥನಾಮಕ್ಕೆ ಇನ್ನೂ ಹೆಚ್ಚು ಉದಾಹರಣೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಹೇಳ್ತೀನಿ. ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ. ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಭ್ರಮಿಸಿದೆ. ಹಾಗಾದರೆ ಈ ವಾಕ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಈ ವಾಕ್ಯದಲ್ಲಿ ಸರ್ವನಾಮ ಯಾವುದು? ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ. ಆದರೆ ಸರ್ವನಾಮ ಯಾವುದು? ಶಕ್ತಿ, ಅವರ, ಸಂಗ್ರಹ, ಜ್ಞಾನ. ನೋಡಿ ಯಾವುದು ಸರ್ವನಾಮ ಯಾವುದು? ನಾಮಪದದ ಬದಲಾಗಿ ಬಳಸಕ್ಕಂತಹ ಪದನೇ ಸರ್ವನಾಮ. ಅಂದರೆ ಅವನ ಹೆಸರನ್ನು ಬಿಟ್ಟುಬಿಟ್ಟು ಅವರ, ಯಾರು ಅಂತ ಗೊತ್ತಿಲ್ಲ, ಅವರ ಅಂತ ಬಳಸಿದ್ದು. ಅವರ ಎನ್ನುವುದು ಸರ್ವನಾಮ. ಅವರ ಎನ್ನುವಂಥದ್ದು ಸರ್ವನಾಮ. ಹಾಗಾದರೆ ಇನ್ನೊಂದು ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟೆಡ್ ಪ್ರಶ್ನೆ. ಹಳತು, ಹೊಸತು ಈ ಪದಗಳ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಹಳತು ಮತ್ತು ಹೊಸತು ಸಂಖ್ಯಾವಾಚಕ, ಪರಿಣಾಮವಾಚಕ, ಗುಣವಾಚಕ, ಸಂಖ್ಯೇಯವಾಚಕ. ನಾನು ಆಗಲೇ ಡಿಫ್ರೆನ್ಸ್ ಹೇಳಿದ್ದೆ. ಸಂಖ್ಯಾವಾಚಕ ಮತ್ತು ಸಂಖ್ಯೇಯವಾಚಕಕ್ಕೆ ಡಿಫ್ರೆನ್ಸ್ ಹೇಳಿದ್ದೆ. ಪರಿಣಾಮವಾಚಕಕ್ಕೂ ನಾನು ಹೇಳಿದ್ದೆ ಪರಿಣಾಮಗಳನ್ನು ಅಳೆಯುವಂಥದ್ದು. ಅಂದರೆ ನಿಮಗೆ ನೀವೇ ಥಿಂಕ್ ಮಾಡಿ ಏನು ಆನ್ಸರ್ ಇರ್ಬೋದು. ಹಳತು, ಹೊಸತು ಪದಗಳು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಇದು ಗುಣವಾಚಕ. ಅವುಗಳ ಗುಣವನ್ನು ಹೇಳುವಂಥದ್ದು. ಒಳ್ಳೆಯವನು, ಕೆಟ್ಟವನು ಅಂದರೆ ಅವನ ಗುಣಗಳನ್ನು ತಿಳಿಸ್ತಕ್ಕಂತಹ ಒಂದು ವಾಚಕಕ್ಕೆ ನಾವು ಗುಣವಾಚಕ ಅಂತ ನಾವು ಕರಿತೇವೆ. ಹಾಗಾದರೆ ಹಳೆತು, ಹೊಸತು ಪದಗಳು ಗುಣವಾಚಕ. ಇನ್ನೊಂದು ಅಷ್ಟು, ಅನಿತು ಈ ಪದಗಳು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಗಳು? ಅಷ್ಟು, ಒಂದಿಷ್ಟು, 1-2 kg ಅಷ್ಟು, 3 kg ಅಷ್ಟು ಅಂದರೆ ಇದು ಸಂಖ್ಯೆವಾಚಕ, ಪರಿಮಾಣವಾಚಕ, ಗುಣವಾಚಕ, ಸಂಖ್ಯಾವಾಚಕ. ಹೇಳಿ, ಅಷ್ಟು, ಅನಿತು ಎನ್ನುವಂಥದ್ದು ಯಾವುದು? ನಾವು ಪರಿಣಾಮ ಅಂದರೆ ಅಷ್ಟು ಅಳತೆಯನ್ನು ಮಾಡ್ತಾ ಹೋಗ್ತೀವಿ. ಪರಿಮಾಣ ಅಂದರೆ ಪರಿಮಾಣವಾಚಕ. ಅಳತೆ ಮಾಡುವಂತಹ ಸಂಬಂಧಪಟ್ಟಂತಹ ಪ್ರತಿಯೊಂದು ಪದಗಳು ನಾವು ಪರಿಮಾಣವಾಚಕಕ್ಕೆ ಉದಾಹರಣೆಗಳಾಗಿರ್ತವೆ. ಹಾಗಾದರೆ ಇನ್ನೊಂದು ಗ್ರಾಂಥಿಕ ಪದ ಹೇಳ್ತೀನಿ, ಕಳುವ್ಯಾರೆ. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಏನು? ಕಳುಹಿಸಿದ್ದಾರೆ, ಕಳಿಸ್ಯಾರೆ, ಕಳುಸವರೆ, ಕಳಿಸಿದ್ದಾರೆ. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಈ ಕೆಳಗಿನಲ್ಲಿ ಯಾವುದು? ಕಳುವ್ಯಾರೆ. ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ. ಕಳುಹಿಸಿದ್ದಾರೆ ಎನ್ನುವುದಕ್ಕೆ ನಾವು ಕಳುವ್ಯಾರೆ ಎಂದು ಕರಿತೇವೆ. ಇದರ ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ. ಇದರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿದ್ವಾಂಸ. ವಿದ್ವಾಂಸ ಎನ್ನುವಂಥ ಪದ ಯಾವ ನಾಮಪದಕ್ಕೆ ಉದಾಹರಣೆ? ವಿದ್ವಾಂಸ ಎನ್ನುವುದು ಯಾವ ನಾಮಪದಕ್ಕೆ ಉದಾಹರಣೆ? ಅನ್ವರ್ಥನಾಮ, ಅಂಕಿತನಾಮ, ರೂಢನಾಮ, ಭಾವನಾಮ. ವಿದ್ವಾಂಸ. ವಿದ್ವಾಂಸ ಎನ್ನುವುದು ಅನ್ವರ್ಥನಾಮ. ಅನ್ವರ್ಥನಾಮಕ್ಕೆ ವಿದ್ವಾಂಸ ಅಂತ ನಾವು ಕರಿತೇವೆ. ಹಾಗಾದರೆ ಅನ್ವರ್ಥನಾಮಕ್ಕೆ ಸಂಬಂಧಪಟ್ಟಂಥ ಇನ್ನೂ ಎಷ್ಟು ಎಕ್ಸಾಂಪಲ್ಗಳನ್ನ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಇಂದಿನ ಟೆಸ್ಟ್ 2ನಲ್ಲಿ ಅನ್ಯ ದೇಶೀಯ ಪದಗಳು ಬಹಳಷ್ಟು ಪರೀಕ್ಷೆಗಳಲ್ಲಿ FDA ಮತ್ತು STA ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಅನ್ಯ ದೇಶೀಯ ಪದಗಳಿಂದ 5ರಿಂದ 6 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಈಗಿನ 10 ವರ್ಷಗಳ ಹಿಂದಿನ ಕ್ವಶನ್ ಪೇಪರ್ ನೋಡ್ತಾ ಹೋದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಪೇಪರ್ಗಳನ್ನು ಎತ್ತಿಕ್ಕಿ ನಾನು ಈ ವಿಡಿಯೋವನ್ನು ಮಾಡಲಾಗಿದೆ. ಬಹುಮುಖ್ಯವಾದಂಥ ವಿಡಿಯೋಗಳು, ಎಲ್ಲರೂ ದಯವಿಟ್ಟು ನೋಡಿ. ಈಗ ಮೊದಲನೇದಾಗಿ ಈ ಅನ್ಯ ದೇಶೀಯ ಪದಗಳಲ್ಲಿ ಈ ಬಟಾಟೆ ಎನ್ನುವಂತಹ ಪದ ಈ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಎಂದ. ಈ ಬಟಾಟೆ ಎನ್ನುವಂತಹ ಪದ ಅರಬ್ಬಿ ಭಾಷೆಯಿಂದ, ಪರ್ಷಿಯನ್ ಭಾಷೆಯಿಂದ, ಹಿಂದೂಸ್ತಾನಿ ಭಾಷೆಯಿಂದ,
ಪೋರ್ಚುಗೀಸ್ ಭಾಷೆಯಿಂದ. ಈ ಬಟಾಟೆ ಎನ್ನುವಂತಹ ಪದ ಬಂದಿರೋದು ಇದು ಪೋರ್ಚುಗೀಸ್ ಭಾಷೆಯಿಂದ. ಅದೇ ರೀತಿಯಾಗಿ ನಾವು ಪೋರ್ಚುಗೀಸ್ ಭಾಷೆಯಿಂದ ಪಡ್ಕೊಂಡಿರ್ತಕ್ಕಂಥ ಇನ್ನೂ ಕೆಲವು ಪದಗಳು ಅಂದರೆ ನೋಟ್ ಮಾಡ್ಕೊಳ್ಳಿ. ಸಾಬೂನು, ಪಾದ್ರಿ, ಸಾಬೂನು, ಪಾದ್ರಿ ಮತ್ತು ಮೇಜು. ಸಾಬೂನು, ಪಾದ್ರಿ, ಮೇಜು ಜೊತೆಗೆ ಬಟಾಟೆ, ಇವನ್ನೆಲ್ಲ ನಾವು ಪೋರ್ಚುಗೀಸ್ ಭಾಷೆಯಿಂದ ನಾವು ಕನ್ನಡಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಪದ. ಗುಂಪಿಗೆ ಸೇರದ ಪದ ತೆಗೆಯಿರಿ. ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ. ಇಲ್ಲಿ ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ ಅಂದರೆ ಅನ್ಯ ದೇಶೀಯ ಪದಗಳು ಅಂತ ಕೊಟ್ಬಿಟ್ಟು ಅದರೊಳಗೆ ಮಾಡುವಂತಹ ಪದ ಇದು, ಸರಿನಾ? ಹಾಗಾದರೆ ನೆಲ, ಭೂಮಿ, ನದಿ ಮತ್ತು ಪೃಥ್ವಿ ಇವುಗಳಲ್ಲಿ ಯಾವುದು ನಿಮಗೆ ಏನು ಡಿಫ್ರೆನ್ಸ್ ಕಾಣ್ತಾ ಇದೆ ನೋಡಿ. ಈ ನೆಲ ಎನ್ನುವಂಥದ್ದು ಅಚ್ಚ ಕನ್ನಡ ಪದ. ನೆಲ ಎನ್ನುವಂಥದ್ದು ಅಚ್ಚ ಕನ್ನಡ ಪದ. ಭೂಮಿ, ನದಿ ಮತ್ತು ಪೃಥ್ವಿ ಈ ಮೂರು ಸಮೇತ ಸಂಸ್ಕೃತ ಪದಗಳು. ಈ ಮೂರು ಸಮೇತ ಸಂಸ್ಕೃತ ಪದಗಳು. ಭೂಮಿ, ನದಿ ಮತ್ತು ಪೃಥ್ವಿ ಇವು ಸಂಸ್ಕೃತ ಪದಗಳು. ಗೆಳೆಯರೆ, ಸಂಸ್ಕೃತ ಪದಗಳು ಈ ಹಿಂದೆ ಎಷ್ಟೋ ಕ್ವಶನ್ ಪೇಪರ್ಗಳಲ್ಲಿ ಕೇಳಿರ್ತಕ್ಕಂಥ ಕೆಲವೊಂದು ಸಂಸ್ಕೃತ ಪದಗಳನ್ನ ನಾನು ಸಪ್ರೇಟ್ ನೋಟ್ ಮಾಡ್ಕೊಂಡಿನಿ, ನೀವು ನೋಟ್ ಮಾಡ್ಕೊಂತ ಹೋಗ್ರಿ. ಮೊದಲಾಗಿ ಸಂಸ್ಕೃತ ಪದಗಳು ಭೂಮಿ, ನದಿ, ಪೃಥ್ವಿ ಜೊತೆಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಮಾತೃ, ಪಿತೃ ಮತ್ತು ಸಹೋದರ ಸಹೋದರಿ ಮತ್ತು ಸಹೋದರ ಸಹೋದರಿ ಇವೆಲ್ಲವೂ ಸಮೇತ ಸಂಸ್ಕೃತ ಪದಗಳು. ಆದರೆ ಈ ನೆಲ ಎನ್ನುವಂತಹ ಪದ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಅಚ್ಚ ಕನ್ನಡ ಪದ ನೆಲ. ಹಾಗಾದರೆ ಮೋಸ್ಟ್ ಇನ್ನೊಂದು ಇಂಪಾರ್ಟೆಂಟು, ಅರ್ಜಿ ಎನ್ನುವಂಥ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಅರ್ಜಿ ಎನ್ನುವಂಥ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಪರ್ಷಿಯನ್, ಹಿಂದೂಸ್ತಾನಿ, ಗ್ರೀಕ್ ಮತ್ತು ರೋಮನ್, ಪೋರ್ಚುಗೀಸ್. ಗೆಳೆಯರೆ, ಅರ್ಜಿ ಎನ್ನುವಂತಹ ಪದ ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ. ಹಾಗಾದರೆ ಈ ಹಿಂದೆ 10 ಪ್ರಶ್ನೆ ಪತ್ರಿಕೆಗಳಲ್ಲಿ STA ಮತ್ತು FDA ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಇದರಲ್ಲಿ ಬಂದಂತಹ ಹಿಂದೂಸ್ತಾನಿ ಭಾಷೆಯಿಂದ ಎರವಲು ಪಡೆತಕ್ಕಂಥ ಪ್ರಮುಖವಾದ ಪದಗಳನ್ನು ನಾನು ಜೋಡಿಸಿ ತೆಗೆದುಕೊಂಡು ಬಂದಿದ್ದೇನೆ. ಅದನ್ನು ನೋಟ್ ಮಾಡ್ತಾ ಹೋಗ್ರಿ. ಅರ್ಜಿ ಜೊತೆಗೆ ಕಚೇರಿ, ಜಮೀನು, ಚುನಾವಣೆ, ಬಂದೂಕ, ಗುಲಾಮ, ಕಾಗದ, ಮಂಜೂರು. ಕಾಗದ ಮತ್ತು ಮಂಜೂರು ಇವೆಲ್ಲವೂ ಸಮೇತ ನಾವು ಹಿಂದೂಸ್ತಾನಿ ಭಾಷೆಯಿಂದ ಬಂದಿರತಕ್ಕಂಥ ಕನ್ನಡಕ್ಕೆ ಬಂದಿರ್ತ ಪದಗಳು. ಈ ಅರ್ಜಿ ಎನ್ನುವ ಪದ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಅರ್ಜಿ ಎನ್ನುವ ಪದ ಬಂದಿರೋದು ಹಿಂದೂಸ್ತಾನಿ ಭಾಷೆಯಿಂದ. ಹಾಗಾದರೆ ಇನ್ನೊಂದು ಇಲ್ಲಿ ನೋಡಿ, ಈ ಗುಂಪಿಗೆ ಸೇರಿದ ಪದ ತೆಗೆದಾಕಿ. ಮನೆ, ಹೊಲ, ಗದ್ದೆ, ರೈತ. ಮನೆ, ಹೊಲ, ಗದ್ದೆ, ರೈತ. ಇಲ್ಲಿ ನೋಡಿ, ಈ ಗುಂಪಿಗೆ ಸೇರಿದ ಪದ ತೆಗಿರಿ ಅಂದರೆ ಇದು ರೈತ ಎನ್ನುವಂಥದ್ದು. ರೈತ ಎನ್ನುವಂಥ ಪದ ಹಿಂದೂಸ್ತಾನಿ ಭಾಷೆದು. ರೈತ ಎನ್ನುವ ಪದ ಹಿಂದೂಸ್ತಾನಿ ಭಾಷೆದು. ಗದ್ದೆ, ಹೊಲ, ಮನೆ ಇವೆಲ್ಲವೂ ಸಮೇತ ನಮ್ಮ ಅಚ್ಚ ಕನ್ನಡ ಭಾಷೆಗೆ ಸೇರಿರ್ತಕ್ಕಂಥವು. ಗದ್ದೆ, ಹೊಲ, ಮನೆ. ಹಾಗಾದರೆ ಈ ಗದ್ದೆ, ಹೊಲ, ಮನೆ ಜೊತೆಗೆ ಇನ್ನೂ ಪ್ರಮುಖ ನಮ್ಮ ಕನ್ನಡ ಭಾಷೆಗಳನ್ನ ಹೇಳ್ತಾ ಹೋಗ್ತೀನಿ. ಅಚ್ಚ ಕನ್ನಡ ಪದಗಳು ಅಂದರೆ ಈ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಮುಖ ಪ್ರಶ್ನೆಗಳು. ಕನ್ನಡ ಪದ ಯಾವಪ್ಪ ಅಂದರೆ ದಿಕ್ಕುಗಳು. ಫಾರ್ ಎಕ್ಸಾಂಪಲ್ ಮೂಡಣ, ಮೂಡಣ, ಪಡುವಣ, ತೆಂಕಣ, ಬಡಗಣ ಇವೆಲ್ಲ ಕನ್ನಡ ಪದಗಳು. ಮನೆ, ಹೊಲ, ಗದ್ದೆ ಇವುಗಳ ಜೊತೆಗೆ ಮೂಡಣ, ಪಡುವಣ, ತೆಂಕಣ, ಬಡಗಣ, ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಅದಾದ ನಂತರ ಕಣ್ಣು, ಕಿವಿ, ತಲೆ, ಮೂಗು ಇವೆಲ್ಲವೂ ಸಮೇತ ಕನ್ನಡ ಪದಗಳು. ಹಾಗೆ ಇವನ್ನು ಬಿಟ್ಟು ಇನ್ನೂ ಯಾವುದಾದ್ರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಅಥವಾ ನಿಮಗೆ ಗೊತ್ತಿರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವರು ಇದ್ದರೆ ಕನ್ನಡ ಪದಗಳು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ನಂಬರ್ ಹಾಕ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೇಜು ಪದವು ಈ ಭಾಷೆಯಿಂದ ಬಂದಿದೆ. ಮೇಜು ಎನ್ನುವಂತಹ ಪದವು ಈ ಭಾಷೆಯಿಂದ ಬಂದಿದೆ. ಇಂಗ್ಲೀಷ್, ಪರ್ಷಿಯನ್, ಪೋರ್ಚುಗೀಸ್, ಉರ್ದು
ಮೇಜು ಎನ್ನುವ ಪದವು ಈ ಭಾಷೆಯಿಂದ ಬಂದಿದೆ. ಇಂಗ್ಲೀಷ್, ಪರ್ಷಿಯನ್, ಪೋರ್ಚುಗೀಸ್, ಉರ್ದು. ಮೇಜು ಎನ್ನುವಂತಹ ಭಾಷೆಯು ಪೋರ್ಚುಗೀಸ್ ಪದದಿಂದ ಬಂದಿದೆ. ಹಾಗಾದರೆ ಪೋರ್ಚುಗೀಸರಿಂದ ಪಡೆದಂತಹ ಇನ್ನೂ ಕೆಲವು ಪದಗಳು ಅಂದರೆ ನಾವು ಆಗಲೇ ನೋಡಿದ್ವಿ. ಸಾಬೂನು, ಪಾದ್ರಿ, ಮೇಜು, ಸಾಬೂನು, ಪಾದ್ರಿ, ಮೇಜು ಮತ್ತು ಬಟಾಟೆ. ಇವೆಲ್ಲವೂ ಸಮೇತ ಪೋರ್ಚುಗೀಸಿಂದ ಪಡೆದಂಥ ಪ್ರಮುಖವಾದ ಪದಗಳು. ಹಾಗಾದರೆ ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ. ಡ್ರೈವರ್, ಚೆನ್ನಾಗಿ, ನಂಬರ್, ಮಾರ್ಕ್ಸ್. ಈ ಕೆಳಗಿನ ಯಾವುದನ್ನು ಗುಂಪಿನ ಸೇರಿದ ಚೆನ್ನಾಗಿ ಎನ್ನುವಂಥ ಪದವನ್ನು ತೆಗೆದುಹಾಕಲಾಗಿದೆ. ಡ್ರೈವರ್, ನಂಬರ್, ಮಾರ್ಕ್ಸ್, ಚೆನ್ನಾಗಿ. ಇವುಗಳಲ್ಲಿ ಪಾರ್ಸಿ ಭಾಷೆಯಿಂದ ಬಂದಿರುವ ಪದ ಯಾವುದು? ಚಪಾತಿ, ತಾಂಬಕ್, ಅರ್ಜಿ, ಅಮಾನತು. ಪಾರ್ಸಿ ಭಾಷೆಯಿಂದ ಬಂದಂತಹ ಪದ ಚಪಾತಿ ಎನ್ನುವಂಥದ್ದು ಪಾರ್ಸಿ ಭಾಷೆಯಿಂದ ಬಂದಂಥ ಪದ. ಅರ್ಜಿ ಎನ್ನುವಂಥದ್ದು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ, ಅದು ಹಿಂದೂಸ್ತಾನಿಯಿಂದ ಬಂದಂಥ ಒಂದು ಭಾಷೆ. ಹಾಗಾದರೆ ಪಾರ್ಸಿ ಭಾಷೆಯಿಂದ ಬಂದಂತಹ ಪದಗಳು ಯಾವಾದರೂ ಇದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಗುಂಪಿಗೆ ಸೇರದ ಪದವನ್ನು ತೆಗೆದುಹಾಕಿರಿ. ತೆಂಕಣ, ಮೂಡಣ, ಪಡುವಣ. ಉತ್ತರ ನೋಡಿ, ಉತ್ತರವನ್ನು ನಾನು ತೆಗೆದು ಹಾಕ್ತೀನಿ. ಮೂಡಣ, ಪಡುವಣ, ತೆಂಕಣ, ಬಡಗಣ ಇವೆಲ್ಲವೂ ಕನ್ನಡ ಪದಗಳು. ಹಾಗಾದರೆ ದರ್ಬಾರ್ ಈ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ದರ್ಬಾರ್ ಎನ್ನುವಂಥದ್ದು ಹಿಂದೂಸ್ತಾನಿ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಪದ. ನಾವು ಆಗಲೇ ನೋಡಿದ್ವಿ. ಅರ್ಜಿ, ಕಚೇರಿ, ಗುಲಾಮ, ಕಾರ್ಖಾನೆ. ಅರ್ಜಿ, ಕಚೇರಿ, ಗುಲಾಮ, ಕಾರ್ಖಾನೆ ಮತ್ತು ದರ್ಬಾರ್ ಇವೆಲ್ಲವೂ ಸಮೇತ ಹಿಂದೂಸ್ತಾನಿ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು. ಹಾಗಾದರೆ ಈ ದವಾಖಾನೆ ಎನ್ನುವಂತಹ ಪದ ಯಾವ ಭಾಷೆಯಿಂದ ಬಂದಿದೆ? ದವಾಖಾನೆಯೂ ಸಮೇತ ಈ ಹಿಂದೂಸ್ತಾನಿಯಿಂದ ಬಂದಿರತಕ್ಕಂಥ ಪ್ರಮುಖವಾದ ಪದ ದವಾಖಾನೆ. ತಾಲೂಕು ಈ ಭಾಷೆಯಿಂದ ಬಂದಂಥ ಕನ್ನಡಕ್ಕೆ ಬಂದಿದೆ. ತಾಲೂಕು ಪಾರ್ಸಿ, ಹಿಂದೂಸ್ತಾನಿ, ಉರ್ದು, ಅರೇಬಿ ಅಂದರೆ ಉರ್ದು ಭಾಷೆಯಿಂದ ಬಂದಿರತಕ್ಕಂತಹ ಪದನೇ ಈ ತಾಲೂಕು. ಹಾಗಾದರೆ ಉರ್ದು ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ಕೆಲವು ಪದಗಳನ್ನು ಕಾಮೆಂಟ್ ಮಾಡ್ತಾ ಹೋಗಿ. ಸಾಬೂನು, ಈಗ ಆಲ್ರೆಡಿ ನಾನು ಅಲ್ಲಿಗೆ ಸಾಬೂನು ಹೇಳಿದೆ. ಸಾಬೂನು ಯಾವುದಕ್ಕೆ ಅಂತ ಹೇಳಿದೆ? ನಾನು ಪೋರ್ಚುಗೀಸ್ ಅಂತ ಆಲ್ರೆಡಿ ಹೇಳಿದ್ದೆ. ಪೋರ್ಚುಗೀಸಿಂದ ಬಂದ ಇನ್ನೊಂದು ಅಂದರೆ ಪಾದ್ರಿ, ಬಟಾಟೆ, ಮೇಜು. ಪಾದ್ರಿ, ಬಟಾಟೆ ಮತ್ತು ಮೇಜು. ಈಗ ಗುಂಪಿಗೆ ಸೇರಿದ ಪದವನ್ನು ತೆಗೆದುಹಾಕಿರಿ. ಹೋಟೆಲ್, ತುಪ್ಪ, ಹಾಲು, ಮೊಸರು. ನಾವು ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇವೆಲ್ಲ ಕನ್ನಡ ಪದಗಳು ಅಂತ ನಾವು ಆಲ್ರೆಡಿ ಹೇಳಿದೆ. ಅದರಿಂದ ಹೋಟೆಲ್ ಎನ್ನುವ ಪದವನ್ನು ನಾವು ತೆಗೆದುಹಾಕ್ತೀವಿ. ಹಾಗಾದರೆ ಈ ತಂಬಾಕು ಎನ್ನುವ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಹಿಂದೂಸ್ತಾನಿ, ಅರಬ್ಬಿ, ಪೋರ್ಚುಗೀಸ್, ಪಾರ್ಸಿ. ತಂಬಾಕು ಎನ್ನುವಂಥದ್ದು ಯಾವ ಭಾಷೆಯಿಂದ ಬಂದಿದೆ? ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಬಟಾಟೆ, ಸಾಬೂನ್, ಪಾದ್ರಿ, ಮೇಜು ಜೊತೆಗೆ ತಂಬಾಕು. ಮೋಸ್ಟ್ ಇಂಪಾರ್ಟೆಂಟ್ ತಂಬಾಕು. ಗುಮಾಸ್ತಾ ಈ ಪದ ಯಾವ ಭಾಷೆಯಿಂದ ಬಂದಿದೆ ಗೊತ್ತು ನಿಮಗೆ? ಹಿಂದೂಸ್ತಾನಿ, ಇಂಗ್ಲೀಷ್, ಪಾರ್ಸಿ, ಅರಬ್ಬಿ. ಈ ಗುಮಾಸ್ತಾ ಎನ್ನುವಂತಹ ಪದ ಪಾರ್ಸಿ ಭಾಷೆಯಿಂದ ಬಂದಿದೆ. ಗುಮಾಸ್ತಾ ಎನ್ನುವ ಪದ ಪಾರ್ಸಿ ಭಾಷೆಯಿಂದ ಬಂದಿದೆ. ಹಾಗಾದರೆ ಗುಂಪಿಗೆ ಸೇರಿದ ಪದವನ್ನು ತೆಗೆದುಹಾಕಿರಿ. ಪಿತೃ, ಮಾತೃ, ಸಹೋದರ, ಅಕ್ಕ. ಪಿತೃ, ಮಾತೃ, ಸಹೋದರ, ಅಕ್ಕ. ಇಲ್ಲಿ ಪಿತೃ, ಮಾತೃ ಮತ್ತು ಸಹೋದರ, ಈ ಸಹೋದರ ಸಹೋದರಿ ಇವೆಲ್ಲ ನಾವು ಹೇಳ್ತಾ ಹೋಗಿದ್ವಿ. ಮೂರು ಸಮೇತ ಕನ್ನಡ ಪದಗಳು, ಅಚ್ಚ ಕನ್ನಡ ಪದಗಳು. ಅಂದರೆ ನಾನು ಅಕ್ಕ ಎನ್ನುವಂತಹ ಪದವನ್ನು ತೆಗೆದು ಹಾಕ್ತಾ ಇದ್ದೀನಿ ನೋಡಿ. ಹಾಗಾದರೆ ಇಂಗ್ಲೀಷ್ ಭಾಷೆ, ಈ ಕೆಳಗಿನ ಪದಗಳಲ್ಲಿ ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ಪದಗಳು ಯಾವುವು? ಮೇಜು, ಅಜಮಾಯಿಷಿ, ರೈಲು, ದಮ್ಮಡಿ. ಇಂಗ್ಲೀಷಿಂದ ಬಂದಿರತಕ್ಕಂತಹ ಪದನೇ ಈ ರೈಲು ಎನ್ನುವಂತಹ ಪದ. ನಾವು ಈ ಮೇಜು ಎನ್ನುವಂಥದ್ದನ್ನ ಪೋರ್ಚುಗೀಸಿಂದ ನಾವು ತೆಗೆದುಕೊಂಡಿದ್ದೀವಿ. ರೈಲು ಎನ್ನುವುದು ಇಂಗ್ಲೀಷ್ ಭಾಷೆಯಿಂದ ಬಂದಿರತಕ್ಕಂಥ ಪದ. ಹಾಗಾದರೆ ಈ ಕೆಳಗಿನಲ್ಲಿ ಗುಂಪಿಗೆ ಸೇರಿದ ಪದ ತೆಗೀರಿ. ಅಂದರೆ ಅಸಲಿ, ನಕಲಿ, ರಸ್ತೆ. ಅಕಲಿ, ನಸಲಿ, ರಸ್ತೆ ಮತ್ತು ಹುಡುಕು. ಇಲ್ಲಿ ನೋಡಿ ಯಾವುದು ಹುಡುಕು ಎನ್ನುವಂತಹ ಪದವನ್ನು ನಾನು
ತೆಗಿತಾ ಹೋಗ್ತೀನಿ. ಇದಕ್ಕೆ ಯಾಕೆ ಹುಡುಕುವಂಥ ಪದವನ್ನು ತೆಗೆದೀನಿ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಇದು ರೀಸನ್ ಹೇಳಿ. ಈ 3 ಪದಗಳು ಯಾವುವು? ಹುಡುಕು ಎನ್ನುವಂತಹ ಪದ ಎಲ್ಲಿಂದ ತೆಗೆದುಕೊಂಡು ಬಂದಿದ್ದೇನೆ? ನೆಕ್ಸ್ಟ್ ಪ್ರಶ್ನೆ, ಕಾಯ್ದೆ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಕಾಯ್ದೆ ಎನ್ನುವಂಥ ಪದ ಈ ಭಾಷೆಯಿಂದ ಬಂದಿದೆ. ಅದು ಅರಬ್ಬಿ ಭಾಷೆಯಿಂದ ಬಂದಿರತಕ್ಕಂಥ ಪ್ರಮುಖವಾದ ಪದ ಈ ಕಾಯ್ದೆ ಎನ್ನುವಂಥದ್ದು. ಸರ್ಕಾರ ಎನ್ನುವಂಥ ಪದವು ಈ ಭಾಷೆಯಿಂದ ಬಂದಿದೆ. ಸರ್ಕಾರ ಸಮೇತ ಅದು ಹಿಂದೂಸ್ತಾನಿ ಭಾಷೆಯಿಂದ ಬಂದಿರತಕ್ಕಂಥದ್ದು. ಹಿಂದೂಸ್ತಾನಿ ಭಾಷೆಯಿಂದ ಬಂದಿರತಕ್ಕಂಥ ಪ್ರಮುಖ ಪದಗಳು ನೀವು ಆಲ್ರೆಡಿ ನೋಟ್ ಮಾಡ್ಕೊಂಡಿರ: ಅರ್ಜಿ, ಕಚೇರಿ, ಜಮೀನು, ಗುಲಾಮ, ಕಾರ್ಖಾನೆ, ಮಂಜೂರು, ಕಾಗದ, ಸರ್ಕಾರ, ರೈತ. ಇವೆಲ್ಲವೂ ಸಮೇತ ಹಿಂದೂಸ್ತಾನಿ ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ಪ್ರಮುಖ ಪದಗಳು. ಹಾಗಾದರೆ ಈ ಗುಂಪಿಗೆ ಸೇರಿದ ಪದವನ್ನು ತೆಗೆದುಹಾಕಿರಿ. ಗಿಡ, ಮರ, ಕಾಗದ, ಕದ. ಇಲ್ಲಿ ಯಾವ ಭಾಷೆ ತೆಗೆದಾಕ್ತೀನಿ? ಕಾಗದ ಎನ್ನುವಂಥ ಭಾಷೆಯನ್ನು ತೆಗೆದಾಕ್ತೀನಿ. ಇದಕ್ಕೂ ಸಮೇತ ನೀವು ರೀಸನ್ ಹೇಳಿ. ಈ 3 ಪದಗಳು ಯಾವುವು ಮತ್ತು ಈ ಪದ ನಾವು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕಾಮೆಂಟ್ ಮಾಡ್ತಾ ಹೋಗಿ. ನಮಾಜ ಎನ್ನುವಂತಹ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ನಮಾಜ ಸಮೇತ ಇದು ಪಾರ್ಸಿ ಭಾಷೆಯಿಂದ ಬಂದಿರತಕ್ಕಂಥ ಪ್ರಮುಖವಾದ ಪದ. ಮುಂದಿನ ಪ್ರಶ್ನೆ, ಬಸ್ಸು, ಕಾರು, ಕಾಲೇಜು, ಲೈಟು, ಪೆನ್ನು ಇವೆಲ್ಲ ಯಾವ ಭಾಷೆಯಿಂದ ಬಂದಿದೆ? ಇವೆಲ್ಲ ಸಮೇತ ಇಂಗ್ಲೀಷ್ ಭಾಷೆಯಿಂದ ಬಂದಿದೆ. ರೈಲು ಸಮೇತ, ರೈಲು, ಬಸ್ಸು, ಕಾರು, ಟ್ರೈನು, ಲೈಟು, ಪೆನ್ನು, ಕಾಲೇಜ್ ಇವೆಲ್ಲ ಸಮೇತ ಇಂಗ್ಲೀಷ್ ಭಾಷೆಯಿಂದ ನಾವು ಪಡ್ಕೊಂಡಿರ್ತಕ್ಕಂತಹ ಕೆಲವು ಪದಗಳು. ಇನ್ನೊಂದು, ಈ ಬಾಕಿ ಎನ್ನುವಂಥ ಪದ ಯಾವ ಭಾಷೆಯಿಂದ ಬಂದಿದೆ? ಬಾಕಿ ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಬಾಕಿ ಎನ್ನುವ ಸಮೇತ ಇದು ಅರಬ್ಬಿಯಿಂದ ಬಂದಿರತಕ್ಕಂಥ ಪ್ರಮುಖವಾದ ಪದ ಬಾಕಿ. ಹಾಗಾದರೆ ಈ ಗುಂಪಿಗೆ ಸೇರಿದ ಪದವನ್ನು ತೆಗೆದಾಕಿ. ಕೈ, ಕಾಲು, ತಿಳುವಳಿಕೆ, ದವಾಖಾನೆ. ಗೊತ್ತು, ಕೈ, ಕಾಲು, ತಿಳುವಳಿಕೆ ಇವೆಲ್ಲ ಸಮೇತ ಅಚ್ಚ ಕನ್ನಡ ಪದಗಳು. ಈ ದವಾಖಾನೆ ಯಾವ ಪದ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೀವು. ಹಾಗಾದರೆ ಇಂದು ಅದರಲ್ಲೂ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸಮಾನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳು. ಸುಮಾರು 4ರಿಂದ 5 ಪ್ರಶ್ನೆಗಳು ಸಮಾನಾರ್ಥಕ ಮತ್ತು ವಿರುದ್ಧ ಪದಗಳಿಂದ ಬರುವಂತಹ ಮೋಸ್ಟ್ ಚಾನ್ಸಸ್ ಇದೆ. ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳೆಲ್ಲ ನಾವು ನೋಡಿದಂಗೆ ಒಂದರಲ್ಲಿ 4, ಒಂದರಲ್ಲಿ 5, ಒಂದರಲ್ಲಿ 6, ಒಂದರಲ್ಲಿ 3 ಏನೋ ಕೇಳಿದ್ದಾರೆ. ಈ ಥರ ಕೇಳ್ತಾ ಬಂದಿದ್ದಾರೆ. ಅಂದರೆ ಸಮಾನಾರ್ಥಕ ಪದಗಳು ಮತ್ತು ವಿರುದ್ಧ ಪದಗಳು ಮೋಸ್ಟ್ ಇಂಪಾರ್ಟೆಂಟ್. ಮಿನಿಮಮ್ ಅಂದರೆ 5 ಮಾರ್ಕ್ಸ್ ಬಂದೇ ಬರುತ್ತೆ. 5 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ಯಾವುದೇ ಕಾರಣಕ್ಕೂ ನೀವು ಈ ಸಮಾನಾರ್ಥಕ ಪದ ವಿರುದ್ಧ ಪದಗಳನ್ನು ನೆಗ್ಲೆಕ್ಟ್ ಮಾಡಲೇಬಾರ್ದು. ಈಸಿ ಅಂತ ನೀವೇನು ಅನ್ಕೊಂತೀರೋ ಅದರಲ್ಲಿ ಬಹುಮುಖ್ಯವಾದ ಪ್ರಶ್ನೆಗಳಿಗೆ ನೀವು ಆನ್ಸರ್ನ ಮಾಡಿ ನೀವು ಅಂಕಗಳನ್ನು ಪಡೆದುಕೊಳ್ತಾ ಹೋಗಬೇಕು. ಹಾಗಾದರೆ ನೋಡ್ತಾ ಹೋಗೋಣ ಒಂದೊಂದೇ. ನಿಮಗೆ ಗೊತ್ತಿರತಕ್ಕಂಥ ಇನ್ನೊಂದು ಅದಕ್ಕೆ ಸಮಾನಾರ್ಥಕ ಪದಗಳು ವಿರುದ್ಧ ಪದಗಳು ಬೇರೆವೇನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟ್ ಮಾಡ್ತಾ ಹೋಗಿ, ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಈ ಕೆಳಗಿನ ಯಾವ ಪದವು ಲೀನ ಪದದ ಸಮಾನಾರ್ಥಕ ಪದವಲ್ಲ? ಅಂದರೆ ಲೀನ ಪದಕ್ಕೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಪದಗಳು 3 ಇವೆ, ಒಂದಿಲ್ಲ. ಲೀನ ನೋಡಿ ಆಪ್ಷನ್ಸ್: ಮಗ್ನ, ಮುಳುಗಿದ, ಕೇಳು, ಆಸಕ್ತ. ಇಲ್ಲಿ 3 ಪದಗಳು ಲೀನಕ್ಕೆ ಸಮಾನಾರ್ಥಕ ಪದಗಳಿವೆ, ಒಂದು ಅದಕ್ಕೆ ಸಂಬಂಧಪಟ್ಟಿಲ್ಲ. ಹಾಗಾದರೆ ಆ ಪದ ಯಾವುದು? ನೋಡಿ, ಕೇಳು ಎನ್ನುವಂಥದ್ದು ಲೀನ ಪದಕ್ಕೆ ಸಂಬಂಧಪಟ್ಟಿಲ್ಲ. ಲೀನ ಅಂದರೆ ಲೀನನಾಗು ಅಂದರೆ ಮಗ್ನನಾಗು. ಲೀನ ಅಂದರೆ ಅದರೊಳಗಡೆ ಮುಳುಗಿದನೆ. ಲೀನನಾಗು ಅಂದರೆ ಅದರೊಳಗೆ ಆಸಕ್ತಿಯನ್ನು ಹೊಂದಿದ್ದಾನೆ. ಲೀನ ಅಂದರೆ ಆಸಕ್ತ, ಮುಳುಗಿದ ಮತ್ತು ಮಗ್ನ. ಈ 3 ಪದಗಳ ಅರ್ಥ ಲೀನ ಎಂಬುದಕ್ಕೆ ಬರುತ್ತದೆ. ಕೇಳು ಎನ್ನುವುದಕ್ಕೆ ಲೀನ ಪದಕ್ಕೂ ಕೇಳುಗೂ ಸಂಬಂಧವಿಲ್ಲ. ಹಾಗಾದರೆ ಲೀನ ಪದದ ಸಮಾನಾರ್ಥಕ ಪದ ಯಾವುದು ಅಲ್ಲ ಅಂದರೆ ಅದು ಕೇಳು ಎನ್ನುವ ಪದ ಅಲ್ಲ. ಇನ್ನೊಂದು ಪ್ರಶ್ನೆ, ಈ ಕೆಳಗಿನ ಯಾವ ಪದವು ಮೈತ್ರಿ ಪದದ ಸಮಾನಾರ್ಥಕ ಪದವಲ್ಲ? ಮೈತ್ರಿ ಪದದ ಸಮಾನಾರ್ಥಕ ಪದವಲ್ಲ. ಒಂದು, ಸ್ನೇಹ, ಗೆಳೆತನ, ಮಿತ್ರತ್ವ, ಮೈದುನ. ಸ್ನೇಹ, ಗೆಳೆತನ, ಮಿತ್ರತ್ವ, ಮೈದುನ ಈ ಪದಗಳು ಯಾವ ಮೈತ್ರಿ ಪದದ ಸಮಾನಾರ್ಥಕ ಪದ ಅಲ್ಲ? ಮೈದುನ ಎಂಬುದಕ್ಕೂ ಮೈತ್ರಿಗೂ ಸಂಬಂಧನೇ ಇಲ್ಲ. ಮೈತ್ರಿ ಅಂದರೆ ಸ್ನೇಹ, ಗೆಳೆತನ, ಮಿತ್ರತ್ವ. ಈ 3 ಪದಗಳಿಗೂ ಮೈತ್ರಿ ಸಮಾನಾರ್ಥಕ ಪದವಾಗಿದೆ. ಮೈದುನ ಎನ್ನುವುದು ಮೈತ್ರಿಗೂ ಸಂಬಂಧವಿಲ್ಲ. ಮೈತ್ರಿ ಪದದ ಸಮಾನಾರ್ಥಕ ಪದ ಅಂದರೆ ಸ್ನೇಹ, ಗೆಳೆತನ ಮತ್ತು ಮಿತ್ರತ್ವ. ಇವು
ಮೈತ್ರಿ ಪದದ ಸಮಾನಾರ್ಥಕ ಪದಗಳು. ಹಾಗಾದರೆ ಈ ಕೆಳಗಿನ ಯಾವ ಪದವು ಧರಣಿ ಪದದ ಸಮಾನಾರ್ಥಕ ಪದವಲ್ಲ? ಹಾಗಾದರೆ ಧರಣಿ ಪದದ ಅರ್ಥ ಸಮಾನಾರ್ಥಕವಲ್ಲ. ಹಾಗಾದರೆ ಧರಣಿ ಪದಕ್ಕೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಪದಗಳು ಯಾವ್ಯಾವು ನೋಡಿ? ಆಪ್ಷನ್ಸ್: ಇಳೆ, ಭೂಮಿ, ಧರೆ, ಬಾವಿ. ಇಳೆ, ಭೂಮಿ, ಧರೆ, ಬಾವಿ. ಧರಣಿ ಅಂದರೆ ಇಳೆ, ಭೂಮಿ, ಧರೆ, ಪೃಥ್ವಿ. ಇನ್ನೂ ಹೆಚ್ಚು ಸಂಬಂಧಪಟ್ಟಂತಹ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡ್ತಾ ಹೋಗಿ. ಇಳೆ, ಭೂಮಿ, ಧರೆ, ನಾನು ಹೇಳ್ತಿದ್ದೀನಿ ಒಂದು ಪೃಥ್ವಿ ಅಂತ ಒಂದು ಹೇಳ್ತಾ ಇದ್ದೀನಿ. ಹಾಗೆ ಬಾವಿ ಎನ್ನುವುದಕ್ಕೂ ಧರಣಿಗೂ ಸಂಬಂಧವಿಲ್ಲ. ಧರಣಿಗೆ ಇರ್ತಕ್ಕಂಥ ಸಮಾನಾರ್ಥಕ ಪದಗಳು ಅಂದರೆ ಇಳೆ, ಭೂಮಿ, ಧರೆ, ಪೃಥ್ವಿ. ಇನ್ನೂ ಯಾವುದಾದ್ರೂ ಗೊತ್ತಿದ್ದರೆ ನಾವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಪದವು ವನ ಪದದ ಸಮಾನಾರ್ಥಕ ಪದವಲ್ಲ? ವನ ಎನ್ನುವಂತಹ ಪದದ ಸಮಾನಾರ್ಥಕ ಪದವಲ್ಲ ನೋಡಿ. ಅರಣ್ಯ, ಕಾಡು, ನಾಡು, ಕಾನನ. ಅರಣ್ಯ, ಕಾಡು, ನಾಡು, ಕಾನನ. ಸೊ ನಾಡು, ಕಾನನ ಎಂದರೂ ಸಮೇತ ಅದು ಕಾಡು ಅಥವಾ ವನ ಅಂತಲೇ ಕರಿತೇವೆ. ಅರಣ್ಯ, ಕಾಡು, ವನ ಇವೆಲ್ಲವೂ ಸಮೇತ ವನಕ್ಕೆ ಸಂಬಂಧಪಟ್ಟಂಥ ಸಮಾನಾರ್ಥಕ ಪದಗಳು. ನಾಡು ಎನ್ನುವುದು ವನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸೊ ಆನ್ಸರ್ ಈಸ್ ನಾಡು. ಹಾಗಾದರೆ ಕೃತಜ್ಞ, ಈ ಕೃತಜ್ಞ ಎನ್ನುವಂತಹ ಪದ ವಿರುದ್ಧ ಪದ ಯಾವುದು? ಕೃತಜ್ಞ ಪದದ ವಿರುದ್ಧಾರ್ಥಕ ಪದ ಯಾವುದು? ಸದ್ಗುಣ, ಮಾನವೀಯತೆ, ಸಂತುಷ್ಟ, ಕೃತಜ್ಞ. ಕೃತಜ್ಞಕ್ಕೆ ಪದದ ವಿರುದ್ಧಾರ್ಥಕ ಪದ ಕೃತಜ್ಞ. ಕೃತಜ್ಞ, 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 ಕೃತಜ್ಞ. ಕೃತಜ್ಞ ಅಂದರೆ ಅವು ಒಳ್ಳೇದು ಮಾಡೋದು. ಕೃತಜ್ಞ ಅಂದರೆ ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಪದ. ಸೊ ಕೃತಜ್ಞ ಎನ್ನುವುದು ಕೃತಜ್ಞ ಪದದ ವಿರುದ್ಧ ಪದ. ಶುಚಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಶುಚಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಸರಿಯಾಗಿ ಗಮನಿಸಿ. ಕೊಳಕು, ಸ್ವಚ್ಛ, ಶುಚಿ, ರುಚಿ. ಶುಚಿ ಪದದ ವಿರುದ್ಧಾರ್ಥಕ ಪದ ಕೊಳಕು. ಶುಚಿ, ಕೊಳಕು. ಹಾಗಾದರೆ ರುಚಿ, ಶುಚಿ, ಸ್ವಚ್ಛನು ಇವೆಲ್ಲವೂ ಸಮೇತ ಇದಕ್ಕೆ ಸಂಬಂಧಪಟ್ಟಂಥ ಪದಗಳಲ್ಲ. ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ, ಕೇತನ. ಈ ಕೇತನ ಪದದ ಸಮಾನಾರ್ಥಕ ಪದ ಯಾವುದು? ಕೇತನ ಪದದ ಸಮಾನಾರ್ಥಕ ಪದ ಯಾವುದು? ಚೇತನ, ಮಂಥನ, ಚಿಂತನ, ಬಾವುಟ. ಸೊ ಆನ್ಸರ್ ಈಸ್ ಕೇತನ. ಕೇತನ ಪದದ ಸಮಾನಾರ್ಥಕ ಪದ ಜಂಡ, ಬಾವುಟ. ಬಾವುಟಕ್ಕೆ ಸಮಾನಾರ್ಥಕ ಪದ ಕೇತನ. ಕೌಸ್ತುಭದಾರ. ಕೌಸ್ತುಭದಾರ ಎಂದರೆ ಯಾರನ್ನು ನಾವು ಕೌಸ್ತುಭದಾರ ಅಂತ ನಾವು ಕರಿತೇವೆ? ಶಿವ, ವಿಷ್ಣು, ಬ್ರಹ್ಮ, ಭೀಮ. ಈ ಕಡೆಯಿಂದ ಯಾರು ನಾವು ಕೌಸ್ತುಭದಾರ ಅಂತ ನಾವು ಕರಿತೇವೆ? ವಿಷ್ಣುವಿಗೆ ನಾವು ಕೌಸ್ತುಭದಾರ ಅಂತ ನಾವು ಕರಿತೇವೆ. ವಿಷ್ಣುವನ್ನು ಏನಂತ ಕರಿತೇವೆ? ಕೌಸ್ತುಭದಾರ. ಹಾಗಾದರೆ ಶೋಕ ಪದದ ವಿರುದ್ಧಾರ್ಥಕ ಪದ ಯಾವುದು? 2012 FDA ಕೇಳಿರ್ತಕ್ಕಂಥ ಪ್ರಶ್ನೆ. ಶೋಕ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ಸ್: ಸಂತಸ, ಶೋಕ, ಸಂತಸ. ಸಂತಸ ಎನ್ನುವುದು ಶೋಕ ಪದದ ವಿರುದ್ಧಾರ್ಥಕ ಪದ. ನಾರ್ತಕ, ಸಾರ್ಥಕ. ಈ ಸಾರ್ಥಕ ಎನ್ನುವಂಥ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ಸ್ ನೋಡಿ. ಸಾರ್ಥಕ ಪದದ ವಿರುದ್ಧ ನಿರಾರ್ಥಕ, ಅನರ್ಥಕ, ದುರರ್ಥಕ, ಸಮರ್ಥಕ. ಸಾರ್ಥಕ ಪದದ ವಿರುದ್ಧಾರ್ಥಕ ಪದ ನಿರರ್ಥಕ. ಸಾರ್ಥಕ, ನಿರರ್ಥಕ. ಸಿಂಹ ಪದದ ಸಮಾನಾರ್ಥಕ ಪದ ಯಾವುದು? ಸಿಂಹ ಪದದ ಸಮಾನಾರ್ಥಕ ಪದ ಯಾವುದು? ಕರಿ, ದಂತಿ, ಕೇಸರಿ, ಸಲಗ. ಸಿಂಹ ಪದದ ಸಮಾನಾರ್ಥಕ ಪದ ಕೇಸರಿ. ಹಾಗೂ ಸಿಂಹ ಪದಕ್ಕೆ ಇನ್ನೂ ಯಾವುದಾದ್ರೂ ಸಮಾನಾರ್ಥಕ ಪದಗಳಿದ್ದರೆ ಕಾಮೆಂಟ್ ಮಾಡಿ. ಕರಿ ಅಂದರೆ ಆನೆ, ಸಲಗ ಅಂದರೆ ಆನೆ. ಹಾಗಾದರೆ ದಂತಿ ಅಂದರೆ ಏನು ಅಂತ ನೀವು ಕಾಮೆಂಟ್ ಮಾಡ್ತಾ ಹೋಗಿ. ಕೇಸರಿ ಅಂದರೆ ಸಿಂಹಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರು, ಅದರ ಸಮಾನಾರ್ಥಕ ಪದ ಕೇಸರಿ. ದುಂಬಿ ಪದದ ಸಮಾನಾರ್ಥಕ ಪದ ಯಾವುದು?
ದುಂಬಿ ಪದದ ಸಮಾನಾರ್ಥಕ ಪದ ಯಾವುದು? ಭಮರ, ಚಿಟ್ಟೆ, ಪಾತರಗಿತ್ತಿ, ಸುಮ. ಭಮರ, ಚಿಟ್ಟೆ, ಪಾತರಗಿತ್ತಿ, ಸುಮ. ದುಂಬಿ ಪದದ ಸಮಾನಾರ್ಥಕ ಪದ ಸುಮ. ಸುಮ ಎಂಬುದು ದುಂಬಿ ಪದದ ಸಮಾನಾರ್ಥಕ ಪದ. ಅಸ್ತಮ. ಅಸ್ತಮ ಪದದ ವಿರುದ್ಧಾರ್ಥಕ ಪದ ಯಾವುದು? ವಿರುದ್ಧಾರ್ಥಕ ಪದ. ಸ್ತಮ, ಉದಮ, ಮುಳುಗು, ಅಸಮ. ಅಸ್ತಮ ಪದದ ವಿರುದ್ಧಾರ್ಥಕ ಪದ ಉದಯ, ಹುಟ್ಟುವುದು. ಸೂರ್ಯ ಉದಯ ಆದ, ಸೂರ್ಯ ಅಸ್ತಮಾದ, ಸೂರ್ಯೋದಯ, ಸೂರ್ಯಾಸ್ತಮ. ಅಸ್ತಮ ಎನ್ನುವುದು ವಿರುದ್ಧಾರ್ಥಕ ಪದ ಉದಯಕ್ಕೆ. ಕವಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಕವಿತ್ರಿ, ಕವಿಯತ್ರಿ, ಕಬ್ಬ, ಕವಯತ್ರಿ. ಕವಿ ಪದದ ವಿರುದ್ಧಾರ್ಥಕ ಪದ ಕವಯತ್ರಿ. ಕನ್ನಡ ಬಹಳ ಇಂಪಾರ್ಟೆಂಟು. ನೀವು ಒಂದು ಸ್ವಲ್ಪ ತಪ್ಪಾದ ನೋಡಿ, ಕವಿಯಿತ್ರಿ, ಕವಯಿತ್ರಿ. ಇಲ್ಲಿ ಕವಯಿತ್ರಿ ಬದಲಿ ಕವಿಯಿತ್ರಿ ಹಾಕಿದರೆ ಈಸ್ ರಾಂಗ್. ಕವಯಿತ್ರಿ ಎನ್ನುವಂಥದ್ದು ಸರಿಯಾದ ಉತ್ತರ. ಕವಿ ಪದದ ವಿರುದ್ಧಾರ್ಥಕ ಪದ ಕವಯಿತ್ರಿ. ಕವಯತ್ರಿ, ಕವಯಿತ್ರಿ ಅಲ್ಲ, ಕವಯತ್ರಿ. ಕವಿತ್ರಿ ಅಲ್ಲ, ಕವಿಗೆ ಕಬ್ಬನೂ ಅಲ್ಲ. ಕವಿ ಪದದ ವಿರುದ್ಧಾರ್ಥಕ ಪದ ಕವಯತ್ರಿ, ಕವಯತ್ರಿ. ಗಗನ. ಗಗನ ಪದದ ಸಮಾನಾರ್ಥಕ ಪದ ಯಾವುದು? ಮೋಡ, ಆಗಸ, ಅಗಸ, ಬಾನು. ನೋಡಿ, ಆಗಸ, ಅಗಸ, ಬಾನು, ಮೋಡ. ಗಗನ ಪದದ ಸಮಾನಾರ್ಥಕ ಪದ ಆಗಸ, ಆಕಾಶ. ಮೋಡ ಅಲ್ಲ, ಕ್ಲೌಡ್ ಅಲ್ಲ. ಗಗನ ಪದ ಆಗಸ, ಆಗಸ. ಅಗಸ ಅಲ್ಲ, ಅಗಸ ಬಟ್ಟೆ ತೊಳೆಯುವ, ಅಗಸ ಅಲ್ಲ. ಗಗನ ಪದದ ಸಮಾನಾರ್ಥಕ ಪದ ಆಗಸ. ಅಂಬುಜ. ಅಂಬುಜ ಪದದ ಸಮಾನಾರ್ಥಕ ಪದ ಯಾವುದು? ಗುಲಾಬಿ, ಕಮಲ, ಸಂಪಿಗೆ, ಮಲ್ಲಿಗೆ. ನಮಗೆಲ್ಲ ಗೊತ್ತು ಅಂಬುಜ ಪದದ ಸಮಾನಾರ್ಥಕ ಪದ ಕಮಲ. ಕಮಲಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರೇ ಅಂಬುಜ. ನಾರಿವಾಳ. ನಾರಿವಾಳ ಪದದ ಸಮಾನಾರ್ಥಕ ಪದ ಯಾವುದು? ನಾರಿವಾಳ ಪದದ ಸಮಾನಾರ್ಥಕ ಪದ ಪಾರಿವಾಳ, ಸುಗಂಧ, ತೆಂಗಿನಕಾಯಿ, ಸೀರೆ. ನಾರಿವಾಳ ಪದದ ಸಮಾನಾರ್ಥಕ ಪದ ಯಾವುದು? ಪರಿಮಳ, ಸುಗಂಧ, ತೆಂಗಿನಕಾಯಿ, ಸೀರೆ. ನಾರಿವಾಳ ಪದದ ಸಮಾನಾರ್ಥಕ ಪದ ತೆಂಗಿನಕಾಯಿ. ತೆಂಗಿನಕಾಯಿಗೆ ನಾವು ಹಳ್ಳಿಗಡೆ ಕಡೆ ಎಲ್ಲ ಹೇಳ್ತೀವಿ ನಾರಿವಾಳ ಅಂತ ಕರಿತಲೇ ಇರ್ತೀವಿ. ನಾರಿವಾಳ. ವೃದ್ಧಿ. ವೃದ್ಧಿ ಪದದ ವಿರುದ್ಧಾರ್ಥಕ ಪದ ಯಾವುದು? ವೃದ್ಧಿ. ಡೆವಲಪ್ಮೆಂಟ್, ಅಭಿವೃದ್ಧಿ, ಕ್ಷಯ, ಬೆಳವಣಿಗೆ, ಜೈ. ವೃದ್ಧಿ ಪದದ ವಿರುದ್ಧಾರ್ಥಕ ಪದ ಕ್ಷಯ. ಕ್ಷಯ ಎನ್ನುವಂಥದ್ದು ವೃದ್ಧಿ ಪದದ ವಿರುದ್ಧಾರ್ಥಕ ಪದ. ಹಾಗಾದರೆ ಆಯುಧ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಯುಧ, ನಿರಾಯುಧ, ಪರಾಯುಧ, ಯುಧ, ಬಾಣ. ಆಯುಧ ಪದದ ವಿರುದ್ಧಾರ್ಥಕ ಪದ ನಿರಾಯುಧ. ಆಯುಧ, ನಿರಾಯುಧ. ಪ್ರಾಚೀನ ಪದದ ವಿರುದ್ಧಾರ್ಥಕ ಪದ ಯಾವುದು? ಪ್ರಾಚೀನ ಪದದ ವಿರುದ್ಧಾರ್ಥಕ ಪದ ಯಾವುದು? ಪ್ರಾಚೀನ, ಸುಪ್ರಾಚೀನ, ಹಳೆ ಪ್ರಾಚೀನ, ಅರ್ವಾಚೀನ. ಪ್ರಾಚೀನ, ಸುಪ್ರಾಚೀನ, ಹಳೆ ಕಾಲ, ಅರ್ವಾಚೀನ. ಪ್ರಾಚೀನ, ಪ್ರಾಚೀನ, ಅರ್ವಾಚೀನ. ಪ್ರಾಚೀನ ಪದದ ವಿರುದ್ಧಾರ್ಥ ಅರ್ವಾಚೀನ. ಹಾಗಾದರೆ ಕೆಂಗದಿರ. ಕೆಂಗದಿರ ಈ ಪದದ ಸಮಾನಾರ್ಥಕ ಪದ ಯಾವುದು? ಕೆಂಗದಿರ. ಸೂರ್ಯ, ನಕ್ಷತ್ರ, ಆಕಾಶ, ಚಂದ್ರ. ಸೂರ್ಯ, ನಕ್ಷತ್ರ, ಆಕಾಶ, ಚಂದ್ರ. ಕೆಂಗದಿರ ಪದದ ವಿರುದ್ಧಾರ್ಥಕ ಪದ ಸಮಾನಾರ್ಥಕ ಪದ ಸೂರ್ಯ. ಕೆಂಗು. ಕೆಂಗದಿರ ಅಂದರೆ ಸೂರ್ಯ. ಕೆಂಗದಿರ ಪದದ ಸಮಾನಾರ್ಥಕ ಪದ ಸೂರ್ಯ. ಕನ್ನಡವಕ್ಕಿ
ಪದದ ಸಮಾನಾರ್ಥಕ ಪದ ಯಾವುದು? ಕನ್ನಡವಕ್ಕಿ. ಕನ್ನಡವಕ್ಕಿ. ಕೋಗಿಲೆ, ಗಿಳಿ, ಪಾರಿವಾಳ, ನವಿಲು. ಕನ್ನಡವಕ್ಕಿ ಪದದ ಸಮಾನಾರ್ಥಕ ಪದ ಗಿಳಿ. ಗಿಳಿ. ಹಾಗಾದರೆ ಗಿಳಿಗೆ ಸಂಬಂಧಪಟ್ಟಂಥ ಇನ್ನೂ 10 ಹಲವು ಸಮಾನಾರ್ಥಕ ಪದಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ನಂಬರ್ ಹಾಕಿ ಕಾಮೆಂಟ್ ಮಾಡ್ತಾ ಹೋಗಿ. ವಿಖ್ಯಾತ ಪದದ ವಿರುದ್ಧಾರ್ಥಕ ಪದ ಯಾವುದು? ವಿಖ್ಯಾತ. ವಿಖ್ಯಾತ ಪದದ ವಿರುದ್ಧಾರ್ಥಕ ಪದ ಯಾವುದು? ನಖ್ಯಾತ, ಕುಖ್ಯಾತ, ಖ್ಯಾತ, ಅವಿಖ್ಯಾತ. ವಿಖ್ಯಾತ ಆಪೋಸಿಟ್ ಕುಖ್ಯಾತ. ವಿಖ್ಯಾತ ಪದದ ವಿರುದ್ಧಾರ್ಥಕ ಪದ ಕುಖ್ಯಾತ. ನೋಡಿ, ಶಮನ. ಈ ಶಮನ ಪದದ ವಿರುದ್ಧಾರ್ಥಕ ಪದ ಯಾವುದು? ಶಮನ. ಶಮನ ಪದದ ವಿರುದ್ಧಾರ್ಥಕ ಪದ ಆಶಮನ, ಅರೆಶಮನ, ನಿರಾಶನ, ಉಲ್ಬಣ. ಉಲ್ಬಣ. ಶಮನ ಪದದ ವಿರುದ್ಧಾರ್ಥಕ ಪದ ಉಲ್ಬಣ. ಶಮನ, ಉಲ್ಬಣ. ಶಮನ, ಉಲ್ಬಣ. ಮೋಸ್ಟ್ ಇಂಪಾರ್ಟೆಂಟ್, ಅಸ್ತಿತ್ವ. ಅಸ್ತಿತ್ವ ಪದದ ವಿರುದ್ಧಾರ್ಥಕ ಪದ ಯಾವುದು? ಅನಸ್ತಿತ್ವ, ನಾಸ್ತಿತ್ವ, ಅಸ್ಥಿಪಾಯ ಮತ್ತು ಹಿರುವು. ಅನಾಸ್ತಿತ್ವ, ನಾಸ್ತಿತ್ವ, ಅಸ್ಥಿಪಾಯ, ಹಿರುವು. ಅಸ್ತಿತ್ವ ಪದದ ವಿರುದ್ಧಾರ್ಥಕ ಪದ ನಾಸ್ತಿತ್ವ. ಅಸ್ತಿತ್ವ ಪದದ ವಿರುದ್ಧಾರ್ಥಕ ಪದ ನಾಸ್ತಿತ್ವ. ನಮಸ್ತೆ, ಎಕ್ಸಾಮ್ ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. FTA ಮತ್ತು STA ಸಂಬಂಧಪಟ್ಟಂತಹ ಪ್ರಮುಖ ಕನ್ನಡದ ವ್ಯಾಕರಣದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗಿದ್ದೆವು. ಈ ಹಿಂದೆ ನಾನು ಪ್ರಮುಖ 3 ಟಾಪಿಕ್ಗಳು ಜೊತೆಗೆ ಪುನೀತಾ ಮೇಡಮ್ನವರ ಸಂಧಿಗಳು ಈ ಪಾಠಗಳನ್ನು ನಾವು ನಿಮಗೆ ಒಪ್ಪಿಸಿದ್ದೆವು. ಹಾಗೂ ಇಂದು ನಾನು ಕ್ರಿಯಾಪದಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಕ್ರಿಯಾಪದದ ಮೂಲ ರೂಪಕ್ಕೆ ಏನೆನ್ನುವರು? ಕ್ರಿಯಾಪದದ ಮೂಲ ರೂಪಕ್ಕೆ ಏನೆನ್ನುವರು? ನಾಮ ಪ್ರಕೃತಿ, ಧಾತು, ಸಮಾಸ, ಸಂಧಿ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ನಾವು ಕರಿತೇವೆ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು. ಇದು ಬೇಸಿಕ್ ಕ್ವಶನಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಸಿಕ್ಕಿಂದ ಸಿಂಪಲ್ ಒಂದು ಎಕ್ಸಾಂಪಲ್ಗಳ ತಗೊಂತ ಹೋಗ್ತೀನಿ. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಎಂದು ಕರೆಯುತ್ತೇವೆ. ನೋಡುತ್ತಾನೆ ಎನ್ನುವ ಈ ಕ್ರಿಯಾಪದದಲ್ಲಿ ಇರುವಂತಹ ಧಾತು ಯಾವುದು? ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತೀವಿ. ಹಾಗಾದರೆ ಇದರಲ್ಲಿರ್ತಕ್ಕಂತಹ ಮೂಲ ರೂಪ ಯಾವುದು? ಗಮನಿಸಿ. ನೋಡುತ್ತಾನೆ ಇದರಲ್ಲಿರ್ತಕ್ಕಂಥ ಧಾತು ಯಾವುದು? ನೋಡನು, ನೋಡುವ, ನೋಡು, ನೋಟ. ಕ್ರಿಯಾಪದದಲ್ಲಿರ್ತಕ್ಕಂಥ ಇಲ್ಲಿ ನೋಡುತ್ತಾನೆ ಎನ್ನುವ ಕ್ರಿಯಾಪದದಲ್ಲಿರ್ತಕ್ಕಂಥ ಧಾತು ಅಂದರೆ ನೋಡು. ನೋಡು ಎನ್ನುವುದು ಕ್ರಿಯಾಪದದಲ್ಲಿರ್ತಕ್ಕಂಥ ಪ್ರಮುಖವಾದ ಧಾತು. ಕೆಲವು ಸಂದರ್ಭದಲ್ಲಿ ಇಸು ಎನ್ನುವಂಥ ಒಂದು ಪ್ರತ್ಯಯವನ್ನು ಸೇರಿಸಿ ಆಗುವಂತಹ ಧಾತುಗಳಿಗೆ ನಾವು ಏನೆನ್ನುವರು? ಜಯಿಸು ಅಂತ ಪದ. ಜಯಿಸು, ಜೀವಿಸು ಇವೆಲ್ಲವೂ ಸಮೇತ ಇಸು ಎನ್ನುವಂತಹ ಪದವನ್ನು ಸೇರಿಕೊಂಡು ಬರುವಂಥವು. ಜಯಿಸು, ವಿಜಯಿಸು ಇಂಥೆಲ್ಲ ಇಸು. ಹಾಗಾದರೆ ಇದು ಯಾವ ಧಾತುಗಳಿಗೆ ಯಾವ ಪ್ರತ್ಯಯ ಸೇರಿ ಆಗುವಂತಹ ಧಾತುಗಳಿಗೆ ನಾವು ಎಂತಹ ಧಾತು ಅಂತ ನಾವು ಕರಿತೇವೆ? ಅದು ಮೂಲ ಧಾತು ಅಥವಾ ಸಾಧಿತ ಧಾತು, ಸಕರ್ಮಕ ಧಾತು, ಅಕರ್ಮಕ ಧಾತು. ಇಸು ಎನ್ನುವಂತಹ ಪ್ರತ್ಯಯ ಸೇರಿಸಿ ಆಗುವಂತಹ ಧಾತುಗೆ ನಾವು ಸಾಧಿತ ಧಾತು ಅಂತ ನಾವು ಕರಿತೇವೆ. ಸಾಧಿತ ಧಾತು ಜಯಿಸು ಅದು ಸಾಧಿತ ಧಾತುಗೆ ಎಕ್ಸಾಂಪಲ್. ನೆಕ್ಸ್ಟ್ ಒಂದು ಪ್ರಮುಖ ಪ್ರಶ್ನೆಯನ್ನು ನಾನು ರೆಡಿ ಮಾಡಿದ ಒಂದು, ಈ ಕೊರೋನಾ ವೈರಸ್ಸು ದಿನ ದಿನೇ ಹರಡುವುದು ಹೆಚ್ಚಾಗ್ತಾ ಇದೆ. ಹಾಗಾಗಿ ಮನೆಯಿಂದ ಯಾರೂ ಹೊರಗೆ ಬರಕೂಡ್ದು. ಅದರಲ್ಲಿ ಬರಕೂಡ್ದು ಎನ್ನುವಂತಹ ಆ ಪದ ಯಾವುದಕ್ಕೆ ಉದಾಹರಣೆಯಾಗಿದೆ? ಬರಕೂಡ್ದು. ಕೊರೋನಾ ವೈರಸ್ ದಿನೇ ದಿನೇ ವೈರಸ್ ಜಾಸ್ತಿ ಆಗ್ತಾ ಇದೆ ಹಾಗೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮನೆಯಿಂದ ಯಾರೂ ಹೊರಗೆ ಬರಕೂಡ್ದು. ಬರಕೂಡ್ದು ಎನ್ನುವುದು ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ನಿರರ್ಥಕ. ಬರಕೂಡದು ಎನ್ನುವಂತಹ ಪದ, ಬರಕೂಡ್ದು ಅಂತ ನಿಷೇಧ ಮಾಡುವಂತಹ ಆ ಪದ ನಿಷೇಧಾರ್ಥಕ. ಬರಕೂಡದು ಅಂತ ನಿಷೇಧ ಮಾಡುವಂತಹ ಪದ ಅದು ನಿಷೇಧಾರ್ಥಕ ಪದ.
ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗ್ತೀನಿ. ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂದು ಹೇಳುವಂತಹ ಕ್ರಿಯಾ ರೂಪ ಯಾವುದು? ಒಂದು ಕ್ರಿಯೆ ನಡೆದರೂ ನಡೆಯಬಹುದು, ಮೇ ಬಿ ನಡೀಬಹುದು ಅಂತ ಹೇಳುವಂಥದ್ದು. ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ ಯಾವುದೂ ಅಲ್ಲ. ನಡೆದ್ರೂ ನಡಿಬೋದು, ಸಂಭಾವನೆ ಆದರೂ ಆಗ್ಬೋದು, ಅದು ಸಂಭಾವನಾರ್ಥಕ. ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂದು ಹೇಳುವಂತಹ ಒಂದು ಕ್ರಿಯೆ ರೂಪಕ್ಕೆ ನಾವು ಸಂಭಾವನಾರ್ಥಕ ಪದ ಎಂದು ಕರೆಯುತ್ತೇವೆ. ಆಡುತ್ತಾಳೆ ಎಂಬ ಕ್ರಿಯಾಪದದ ನಿಷೇಧ ರೂಪವೇನು? ನಿಷೇಧ ರೂಪ, ನಿಷೇಧ ಮಾಡಬೇಕು, ಆಡುವುದನ್ನು ನಿಷೇಧ ಮಾಡುವಂಥದ್ದು. ಅಂದರೆ ಆಡುವುದು, ಆಡುವಳು, ಆಡುವುದಿಲ್ಲ, ಆಡಬೇಡ. ಇಲ್ಲಿ ಆಡುವುದಿಲ್ಲ ಇದು ನಿಷೇಧ, ನಿಷೇಧಾರ್ಥ. ಆಡುತ್ತಾಳೆ ಪದದ ನಿಷೇಧಾರ್ಥಕ ರೂಪ ಅಂದರೆ ಆಡುವುದಿಲ್ಲ, ಆಡುವುದಿಲ್ಲ ಎನ್ನುವುದು ನಿಷೇಧ. ಸೊ ನಿಷೇಧ ರೂಪಕ್ಕೆ ಅದು ಎಕ್ಸಾಂಪಲ್. ಇನ್ನೊಂದು ಪ್ರಮುಖ ಎಕ್ಸಾಂಪಲ್, ತಲುಪಿಯಾನು ಎಂಬುದು ಯಾವ ಕ್ರಿಯಾಪದ ರೂಪಕ್ಕೆ ಉದಾಹರಣೆ? ತಲುಪಿಯಾನು, ತಲುಪಿಯಾನು ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ತಲುಪಿಯಾನು ಎನ್ನುವುದು ಮೇ ಬಿ ಸಂಭಾವನೆ, ತಲುಪಬಹುದು ಇಲ್ಲ ಅನ್ನುವಂಥದ್ದು. ಅದು ಸಂಭಾವನಾರ್ಥಕಕ್ಕೆ ಪ್ರಮುಖವಾದ ಉದಾಹರಣೆ ತಲುಪಿಯಾನು ಎನ್ನುವಂಥದ್ದು. ತಿನ್ನಬಹುದು, ತಿನ್ನಬಹುದು, ತಿಂತನೋ ಇಲ್ಲ ಅನ್ನೋದು ಅನುಮಾನ ಅವನಿಗೆ, ತಿನ್ನಬಹುದು ಅಂತ ಹೇಳ್ತಾನೆ. ಅಂದರೆ ಅದು ನಿಷೇಧಾರ್ಥಕನೋ, ಅನುಮರ್ತಕನೋ, ವಿದ್ಯಾರ್ಥಕನೋ, ಪ್ರಶ್ನಾರ್ಥಕನೋ. ತಿನ್ನಬಹುದು ಅನ್ನೋದು ಅದೊಂದು ಅನುಮರ್ತಕ, ಅನುಮಾನ, ತಿಂತನೋ ಇಲ್ಲೋ ಎನ್ನುವಂತಹ ಅನುಮಾನ. ಮೋಸ್ಟ್ಲಿ ತಿನ್ಬೋದು ಅಂತ ಹೇಳ್ತೀವಲ್ಲ, ಅದು ಅನುಮರ್ತಕಕ್ಕೆ ಎಕ್ಸಾಂಪಲ್. ಇದು ಕರ್ತರಿ ರೂಪದ ಕ್ರಿಯಾಪದ, ಕರ್ತರಿ ರೂಪದ ಕ್ರಿಯಾಪದ. ತಿನ್ನಲಾಗುತ್ತದೆ, ತಿನ್ನುತ್ತಾರೆ, ತಿನ್ನಲ್ಪಡುತ್ತದೆ, ತಿನ್ನಲ್ಪಡುತ್ತವೆ. ಕರ್ತರಿ ರೂಪ ತಿನ್ನುತ್ತಾರೆ ಎನ್ನುವುದು ಕರ್ತರಿ ರೂಪದ ಒಂದು ಕ್ರಿಯಾಪದ. ಮಾಡುತ್ತಿದ್ದನು ಎಂಬುದು ಡ್ಯಾಶ್ ಕ್ರಿಯಾಪದ. ಮಾಡುತ್ತಿದ್ದನು ಅನ್ನೋದು ಅಪೂರ್ಣ ವರ್ತಮಾನ, ಪೂರ್ಣಭೂತ, ಭೂತ ನಿರಂತರ ಕಂಟಿನ್ಯೂಸ್, ಅಭೂತ. ಮಾಡುತ್ತಿದ್ದನು ಎನ್ನುತ್ತಿದ್ದದ್ದು ಅದು ಭೂತಕಾಲದಲ್ಲಿ ಕಂಟಿನ್ಯೂಸ್ ಆಗ್ತಾ ಇರೋದು, ಭೂತ ನಿರಂತರ. ಮಾಡುತ್ತಿದ್ದನು, ಇನ್ನು ಅವನು ಮುಂದೆ ಇದ್ದಾನೆ ಆದರೆ ಇನ್ನೂ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಮಾಡುತ್ತಿದ್ದನು ಎನ್ನುವುದು ಅದು ಭೂತ ನಿರಂತರಕ್ಕೆ ಉದಾಹರಣೆಯಾಗಿದೆ. ಹಾಗಾದರೆ ಒಂದು ಸಂಭಾವನಾರ್ಥಕ ಕ್ರಿಯಾಪದಕ್ಕೆ ಒಂದು ಉದಾಹರಣೆಯನ್ನು ಹೇಳಿ. ಫಾರ್ ಎಕ್ಸಾಂಪಲ್, ಈ ಉದಾಹರಣೆ ಯಾವುದು? ಹೋಗನು, ಓದನು, ಹೋದಾನು, ಹೋಗುವನು. ಸಂಭಾವನಾರ್ಥಕ, ಮೇ ಬಿ ಸಂಭಾವನೆ ಆಗಬಹುದು. ಅಂದರೆ ಓದನು, ಓದಾನು, ಓದನು ಎನ್ನುವುದು ಬರಲ್ಲ, ಓದಾನು ಅಂದರೆ ಹೋಗಬಹುದು ಅನ್ನುವಂತಹ ಒಂದು ಪದ. ಓದಾನು ಇದು ಸಂಭಾವನಾರ್ಥಕಕ್ಕೆ ಪದಕ್ಕೆ ಉದಾಹರಣೆ ಓದಾನು. ಇಲ್ಲಿ ಇನ್ನೊಂದು ಪವರ್ಫುಲ್ ಎಕ್ಸಾಂಪಲ್, ಅಚ್ಚೇವು ಕನ್ನಡದ ದೀಪ. ಇಲ್ಲಿ ಅಚ್ಚೇವು ಎನ್ನುವುದು ಏನು? ಅಚ್ಚೇವು ಕನ್ನಡ ದೀಪ ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ಅಚ್ಚೇವು ಕನ್ನಡ ದೀಪ, ಇಲ್ಲಿ ಅಚ್ಚೇವು ಎನ್ನುವುದು ಸಂಭಾವನಾರ್ಥಕಕ್ಕೆ ಪ್ರಮುಖವಾದ ಉದಾಹರಣೆ. ಹೋಗಕೂಡದು ಎಂಬುದು ಯಾವ ರೂಪ? ಅದು ಹೋಗಕೂಡದು ಅಂತ ಒಂದು ನಾವು ನಿಷೇಧ ಮಾಡ್ತೀವಲ್ಲ, ಅದು ನಿಷೇಧಾರ್ಥಕನೋ, ಸಂಭಾವನಾರ್ಥಕನೋ, ವಿದ್ಯಾರ್ಥಕನೋ, ಪ್ರಶ್ನಾರ್ಥಕನೋ. ಹೋಗಕೂಡದು ಅಂದರೆ ಅದು ನಿಷೇಧಾರ್ಥಕಕ್ಕೆ ಉದಾಹರಣೆ, ಹೋಗಕೂಡದು. ಇನ್ನೊಂದು ಪ್ರಮುಖ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ತಿಂದಾನು, ತಿಂದಾನು ಎಂಬುದು ಯಾವ ಕ್ರಿಯಾಪದದ ಉದಾಹರಣೆ? ಈ ಹಿಂದೆ ಇದೇ ಥರದ ನಾವು ಎಕ್ಸಾಂಪಲ್ ನೋಡ್ತಾ ಹೋದ್ವಿ. ತಿಂದಾನು ಅದು ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ತಿಂದಾನು ಅಂದರೆ ಅದು ಸಂಭಾವನೆ, ಮೇ ಬಿ ತಿಂದಾನು, ತಿನ್ನಬಹುದು ಎನ್ನುವಂಥದ್ದು ಎಕ್ಸಾಂಪಲ್. ಇನ್ನೊಂದು ಪ್ರಮುಖ ಎಕ್ಸಾಂಪಲ್, ಕರ್ಮ ಪದವನ್ನು ಬಯಸದೆ, ಕರ್ಮ ಪದವನ್ನು ಬಳಸದೆ ಇರುವಂತಹ ಧಾತುವನ್ನು ನಾವು ಏನಂತೀವಿ? ಅಂದರೆ ಆ ಧಾತು ಒಳಗಡೆ ಕರ್ಮ ಪದವೇ ಇರುವುದಿಲ್ಲ, ಅಂತಹ ಧಾತುಕ್ಕೆ ಏನಂತೀವಿ? ಕರ್ಮ ಇಲ್ಲ ಅಂದರೆ ಅದು ನಾವು ಮೂಲಧಾತು, ಸಾಧಿತ ಧಾತು, ಸಕರ್ಮಕ ಧಾತು, ಅಕರ್ಮಕ ಧಾತು. ಅಕರ್ಮಕ ಧಾತು, ಕರ್ಮ ಇಲ್ಲ ಅಂದರೆ ಅದು ಅಕರ್ಮಕ ಆಗಿ ಹೋಗುತ್ತೆ. ಸೊ ಅಕರ್ಮಕ ಧಾತು. ಕರ್ಮ ಪದ ಇಲ್ಲದೆ ಇರುವಂತಹ ಧಾತುಗೆ ಅಕರ್ಮಕ ಧಾತು ಎಂದು ನಾವು ಕರೆಯುತ್ತೇವೆ.
ಸಂಭಾವನಾರ್ಥಕ ಕ್ರಿಯಾಪದದ ಒಂದು ರೂಪ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿನಿ. ಸಂಭಾವನಾರ್ಥಕಕ್ಕೆ ಯಾವುದು ಉದಾಹರಣೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅವರು ಬರಬಹುದು, ಅವರು ಬರುತ್ತಾರೆ, ಅವರು ಬರಬೇಕು, ಅವರು ಬರುವುದಿಲ್ಲ. ಸಂಭಾವನಾರ್ಥಕ ನಿಮಗೆ ಹಿಂದೆಲ್ಲ ನೋಡ್ತಕ್ಕಂಥ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅವರು ಬರಬಹುದು ಸಂಭಾವನಾರ್ಥಕ ಅವರು ಬರಬಹುದು ಎನ್ನುವಂಥದ್ದು ಇದು ಸಂಭಾವನಾರ್ಥಕಕ್ಕೆ ಪ್ರಮುಖವಾದಂಥ ಉದಾಹರಣೆ. ನಡೆಯುತ್ತಿದೆ. ನಡೆಯುತ್ತಿದೆ ಎನ್ನುವಂತಹ ಪದ ಯಾವ ಕಾಲ ಅಂತ? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಥವಾ ಇಂದಿನ ಕಾಲ. ನಡೆಯುತ್ತಿದೆ ಈಗ ಪ್ರೆಸೆಂಟ್ ಅಂದರೆ ಅದು ವರ್ತಮಾನ ಕಾಲ. ನಡೆಯುತ್ತಿದೆ ಎನ್ನುವುದು ವರ್ತಮಾನ ಕಾಲ. ಹಾಗಾದರೆ ಈ ನಡೆಯುತ್ತಿದೆ ಎನ್ನುವುದನ್ನು ನಾನು ಭೂತಕಾಲದಲ್ಲಿ ಏನೆನ್ನುತ್ತೇವೆ? ನಡೆಯುತ್ತಿದೆ ಎನ್ನುವುದನ್ನು ಭೂತಕಾಲದಲ್ಲಿ ಏನೆನ್ನುತ್ತವೆ ಅಂತ ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು? ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು? ಹೊರಡು, ಮಲಗು, ಹಾರು, ಹಾಕು. ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ ಹಾಕು ಎನ್ನುವಂಥದ್ದು ಇದು ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ. ಹಾಕು ಎನ್ನುವಂಥದ್ದು ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ. ಹೋಗ್ಕೂಡ್ದು ಎಂದು ಹೇಳುವಂತಹ ಪದ ಯಾವುದು? ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ನಮಗೆಲ್ಲ ಗೊತ್ತು ಹೋಗಕೂಡದು ನಿಷೇಧಾರ್ಥಕ ಪದ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಮಾಡಲಿಯಪ್ಪ ಅವನ ಕೆಲಸ ಅವನು ಮಾಡಲಿ. ಈ ಮಾಡಲಿ ಎನ್ನುವುದು ಯಾವ ರೂಪದ ಕ್ರಿಯಾಪದ? ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ಯಾವುದೂ ಅಲ್ಲ. ಮಾಡಲಿ ಎನ್ನುವಂಥದ್ದು ವಿದ್ಯಾರ್ಥಕ ರೂಪ. ಮಾಡಬಹುದು ಮೇ ಬಿ ಅಂದಾಗ ಅದು ಸಂಭಾವನಾರ್ಥಕ ಆಗುತ್ತೆ. ಮಾಡಕೂಡ್ದು ಅಂತ ಹೇಳಿದ್ರೆ ಅದು ನಿಷೇಧಾರ್ಥಕ ಆಗುತ್ತೆ. ಮಾಡಲಿ ಅಂತ ಹೇಳಿದ್ರೆ ಅದು ವಿದ್ಯಾರ್ಥಕ ಆಗುತ್ತದೆ. ಮಾಡಲಿ ಅಂದರೆ ಅದು ವಿದ್ಯಾರ್ಥಕ ರೂಪ. ಮಗು ಕುಣಿಯುತ್ತಾ ಬೀದಿಗೆ ಹೋಯಿತು. ಹಾಗಾದರೆ ಇಲ್ಲಿ ಕುಣಿಯುತ್ತಾ ಎನ್ನುವಂತಹ ಪದ ಯಾವುದು? ಕುಣಿಯುತ್ತಾ ಅಂತ ಬಂತಿಲ್ಲ ಪದ. ಈ ಕುಣಿಯುತ್ತಾ ಎನ್ನುವ ಪದ ಇದು ನಾಮಪದನೋ ಅಥವಾ ಕ್ರಿಯಾಪದನೋ ಅಥವಾ ಸಾಪೇಕ್ಷ ಕ್ರಿಯಾಪದನೋ ನಾಮ ಪ್ರಕೃತಿನೋ? ಮಗು ಕುಣಿಯುತ್ತಾ ಬೀದಿಗೆ ಹೋಯಿತು. ಇಲ್ಲಿ ಕುಣಿಯುತ್ತಾ ಎನ್ನುವಂತಹ ಪದ ಸಾಪೇಕ್ಷ ಕ್ರಿಯಾಪದ. ಕ್ರಿಯಾಪದನೇ ಬೇರೆ, ಇಲ್ಲಿ ಸಾಪೇಕ್ಷ ಕ್ರಿಯಾಪದ. ಕುಣಿಯುತ್ತಾ ಬೀದಿಗೆ ಹೋಯಿತು, ಮಗು ಬೀದಿಗೆ ಹೋಯಿತು ಅನ್ನೋದಕ್ಕಿಂತ ಬೀದಿಗೆ ಅನ್ನೋದು ಕ್ರಿಯಾಪದ ಆಯ್ತು, ಅದು ಬೀದಿಗೆ ಹೋಯಿತು ಅನ್ನೋದು. ಆದರೆ ಕುಣಿಯುತ್ತಾ ಅಂತ ಬಂತಲ್ಲ, ಇಲ್ಲಿ ಇದು ಸಾಪೇಕ್ಷ ಕ್ರಿಯಾಪದವಾಯಿತು. ಮುಂದೆ ನಡೆಯುತ್ತದೆ ಎಂಬುದು ಯಾವ ಪದ? ಮುಂದೆ ನಡೆಯುತ್ತದೆ ಎನ್ನುವುದು ಅದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಹಿಂದಿನ ಕಾಲ. ಭವಿಷ್ಯತ್ ಕಾಲ ಮುಂದೆ ನಡೆಯುತ್ತದೆ ಎನ್ನುವುದು ಅದು ನಾವು ಭವಿಷ್ಯದ ಮುಂದಿನ ಬಗ್ಗೆ ಯೋಚನೆ ಮಾಡುವಂಥದ್ದು. ಭೂತಕಾಲ ಎನ್ನುವುದು ಈಗಾಗಲೇ ಪ್ರಸ್ತುತ ಕಳೆದು ಹೋಗಿರ್ತಕ್ಕಂಥ ಕಾಲ. ವರ್ತಮಾನ ಕಾಲ ಅಂದರೆ ಈಗ ಪ್ರೆಸೆಂಟ್ ನಡೀತಿರ್ತಕ್ಕಂಥ ಘಟನೆಗಳಿಗೆ ವರ್ತಮಾನ ಕಾಲ ಅಂತ ಕರಿತೀವಿ. ಮುಂದೆ ನಡೆಯೋದನ್ನು ನಾವು ಭವಿಷ್ಯತ್ ಕಾಲ ಎಂದು ಕರೆಯಬಹುದು. ಈ ಕೆಳಗಿನ ಯಾವುದು ನಿಷೇಧಾರ್ಥಕ ಪದಕ್ಕೆ ಉದಾಹರಣೆ? ನೀವು ಹೇಳ್ಬೋದು. ಇಷ್ಟೊಂದು ಎಕ್ಸಾಂಪಲ್ ನೋಡಿದ ಮೇಲೆ ನಿಷೇಧಾರ್ಥಕಕ್ಕೆ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಲ್ಲ, ಪಕ್ಕಾ ಆನ್ಸರ್ ಮಾಡ್ತೀರಾ. ಇದರಿಂದ ಪ್ರಮುಖವಾಗಿ 2 ರಿಂದ 3 ಪ್ರಶ್ನೆಗಳು ಫಿಕ್ಸ್ STA ಮತ್ತು FTAಗೆ. ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ ಇಂತಹ ಪದಗಳನ್ನ ಫಿಕ್ಸ್ ಕೇಳ್ತಲೇ ಬರ್ತಾರೆ. ಇಲ್ಲಿ ನಿಷೇಧಾರ್ಥಕ ಪದ ನೋಡಿ. ಮಳೆ ಬರಲಿ, ಬಸ್ಸು ಬಾರದು, ಅವನು ಬಂದನು, ಅದು ಹೋಗುತ್ತದೆ. ಬಸ್ಸು ಬಾರದು ಎನ್ನುವಂಥದ್ದು ಅದು ನಿಷೇಧಾರ್ಥಕಕ್ಕೆ ಪ್ರಮುಖವಾದಂತಹ ಉದಾಹರಣೆ. ಈ ಕೆಳಗಿನ ಯಾವುದು ಸಂಭಾವನಾರ್ಥ ಪದಕ್ಕೆ ಉದಾಹರಣೆಯಾಗಿದೆ? ಈ ಕೆಳಗಿನ ಯಾವುದು ಸಂಭಾವನಾರ್ಥಕ ಪದಕ್ಕೆ ಉದಾಹರಣೆಯಾಗಿದೆ? ಸಂಭಾವನೆ, ಮೇ ಬಿ ಅಂತ ಹೇಳುವಂಥದ್ದು. ಲಕ್ಷ್ಮಿಯು ಹೋದಾಳು, ಹಸು ಹುಲ್ಲನ್ನು ತಿನ್ನದು, ಅವನು ತಿನ್ನಲಿ, ಅದು ಮಾಡಲಿ. ನಮಗೆಲ್ಲ ಗೊತ್ತು ಸಂಭಾವನಾರ್ಥ ಪದಕ್ಕೆ ಉದಾಹರಣೆ ಲಕ್ಷ್ಮಿ ಹೋದಾಳು, ಮೇ ಬಿ ಹಂಗೆ ಹೇಳೋದು ಸಂಭಾವನಾರ್ಥಕ. ಇಲ್ಲಿ ಹಸು ಹುಲ್ಲನ್ನು ತಿನ್ನದು ಅಂತ ಹೇಳೋದು ಅದು ಏನು? ಹಸು ಹುಲ್ಲನ್ನು ತಿನ್ನದು, ಅವನು ತಿನ್ನಲಿ, ಅದು ಮಾಡಲಿ. ಇವೆರಡು ವಿದ್ಯಾರ್ಥಕ ರೂಪಗಳು. ಹಸು ಹುಲ್ಲನ್ನು
ತಿನ್ನದು ಎನ್ನುವಂತಹ ಪದ ಇದೆ. ಹಾಗಾದರೆ ಈ ಪದ ಯಾವುದಕ್ಕೆ ಸಂಬಂಧಿಸಿದೆ ಎನ್ನುವುದು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಲ್ಲಿ ಅವನು ತಿನ್ನಲಿ, ಅದು ಮಾಡಲಿ, ಇದು ವಿದ್ಯಾರ್ಥಕ. ಹಸು ಹುಲ್ಲನ್ನು ತಿನ್ನದು ಎನ್ನುವುದು ಯಾವ ಪದ ಎನ್ನುವುದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಲ್ಲಿ ಸಂಭಾವನಾರ್ಥಕ ಪದಕ್ಕೆ ಲಕ್ಷ್ಮಿಯು ಹೋದಾಳು ಎನ್ನುವುದು ಉದಾಹರಣೆಯಾಗಿದೆ. ಹಾಗಾದರೆ ಇನ್ನೊಂದು ಬಹಳ ಪ್ರಮುಖವಾದಂತಹ ಒಂದು ಕ್ರಿಯಾರೂಪ ಹೇಳ್ತಾ ಹೋಗ್ತೇನೆ. ಇಲ್ಲಿ ಒಂದು ಕ್ರಿಯೆಯು ನಡೆಯುವುದಿಲ್ಲ, ಒಂದು ಕ್ರಿಯೆಯು ನಡೆಯುವುದಿಲ್ಲ ಎಂದು ಹೇಳುವಂತಹ ಕ್ರಿಯಾರೂಪ ಯಾವುದು? ಒಂದು ಕ್ರಿಯೆ ನಡೆಯುವುದಿಲ್ಲ. ನೀವು ಆಲ್ರೆಡಿ ಈಗ ಹಿಂದಿನ ಎಲ್ಲ ಪ್ರಶ್ನೆಗಳನ್ನು ನೋಡಿದಾಗ ಇದಕ್ಕೆ ರಿಲೇಟೆಡ್ಡೇ ಇತ್ತು. ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ ಯಾವುದಲ್ಲ. ಒಂದು ಕ್ರಿಯೆ ನಡೆಯುವುದಿಲ್ಲ ಅಂದರೆ ಅದು ನಿಷೇಧಾರ್ಥಕಕ್ಕೆ ಎಕ್ಸಾಂಪಲ್. ಒಂದು ಕ್ರಿಯೆ ನಡೆಯುವುದಿಲ್ಲ ಎನ್ನುವುದು. ಮುಂದಿನ PQRSಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇವು. FTA ಮತ್ತು STA ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದಾಗ ಅದರಲ್ಲಿ PQRS ಎನ್ನುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಸುಮಾರು 5ರಿಂದ 4, 6 ಇಷ್ಟು ಪ್ರಶ್ನೆ, 4, 5, 6 ಸುಮಾರು ಇಷ್ಟು ಪ್ರಶ್ನೆಗಳನ್ನು ನಾವು ಕಾಣ್ತೇವೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ನಾಲೆಡ್ಜು ಪ್ರತಿಯೊಬ್ಬ ಕನ್ನಡಿಗನಿಗೂ ಇರುತ್ತೆ. ಆದರೆ ನಾವು ಅದನ್ನು ಸ್ವಲ್ಪ ನೋಡ್ತಾ ಹೋಗೋಣ, ಏಕೆಂದರೆ ಯಾವ ಟಾಪಿಕ್ಕು ಮಿಸ್ ಆಗಬಾರ್ದು FDA ಮತ್ತು STA ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಎನ್ನುವುದು ನಮ್ಮ ಅಭಿಪ್ರಾಯ. ಸೊ ಅದರಲ್ಲಿ ಕೇಳುವಂತಹ ಪ್ರತಿಯೊಂದು ಟಾಪಿಕ್ನಲ್ಲೂ 25 ಪ್ರಶ್ನೆಗಳ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಮೊದಲ ಪ್ರಶ್ನೆ ನೋಡೋಣ. ಈ PQRSಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಾವು ನೋಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಉದಾಹರಣೆ ತೋರಿಸ್ತಾ ಇದ್ದೀನಿ ನೋಡಿ. ಬಹಳ ರಮೇಶನು ಪ್ರೀತಿಸುತ್ತಾನೆ ರಾಧಳನ್ನು. ಅಂದರೆ ಇಲ್ಲಿ ಕರ್ತು, ಕರ್ಮ, ಕ್ರಿಯಾ ಇವೆಲ್ಲವೂ ಎಕ್ಸ್ಚೇಂಜ್ ಆಗಿದ್ದಾವೆ. ನಾವು ಇವನ್ನ ಜೋಡಿಸ್ತಾ ಬರಬೇಕು. ಅದಕ್ಕೆ ಮೊದಲದಾಗಿ ಒಂದು ವಾಕ್ಯದಲ್ಲಿ ಮೊದಲಿಗೆ ಬರುವಂತಹ ಪದ ಯಾವುದು, ಮಧ್ಯಕ್ಕೆ ಬರುವಂತಹ ಪದ ಯಾವುದು, ಕೊನೆಗೆ ಬರುವಂತಹ ಪದ ಯಾವುದು, ಇದನ್ನು ನಾವು ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಇದಾದ ನಂತರ ಕೊನೆಯ ಪದವನ್ನು ನಾವು ಆಪ್ಷನ್ಸ್ನ ನೋಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ ನೋಡಲ್ಲಿ, ಕರ್ತೃ, ಕರ್ಮ, ಕ್ರಿಯಾಪದ. ಇಲ್ಲಿ ಕರ್ತು ರಮೇಶ ಎನ್ನುವಂಥವನು. ಇಲ್ಲಿ ಕ್ರಿಯೆ ಆಗಿದೆ. ಏನು ಕ್ರಿಯೆ? ಪ್ರೀತಿಸುತ್ತಾನೆ ಎನ್ನುವುದಂತೂ ಕ್ರಿಯೆ ಆಗಿದೆ. ಬಹಳ ರಮೇಶನು ಪ್ರೀತಿಸುತ್ತಾನೆ ರಾಧಳನ್ನು. ಅಂದರೆ ರಮೇಶನು ರಾಧಳನ್ನು ಬಹಳ ಪ್ರೀತಿಸುತ್ತಾನೆ. ಇಲ್ಲಿ ಪ್ರೀತಿಸುತ್ತಾನೆ ಎನ್ನುವುದು ಕ್ರಿಯಾಪದ. ನಾವು ಕ್ರಿಯಾಪದವನ್ನು ಲಾಸ್ಟಿಗೆ ತಗೊಂಡ್ಕೊಂಡು ಬರಬೇಕು. ಇಲ್ಲಿ ನೀವು ಆಪ್ಷನ್ಸ್ ನೋಡಿ, ಪ್ರೀತಿಸುತ್ತಾನೆ ಎನ್ನುವುದು ಆರ್. ಆಪ್ಷನ್ಸ್ ನೋಡಿ, ಆರ್ ಎನ್ನುವುದು ಯಾವುದೂ ಇಲ್ಲ, ಆಪ್ಷನ್ ಡಿ ಓನ್ಲಿ. ನೀವು ಹಂಗೆ ನೋಡ್ತಾ ಹೋದಾಗ ನೀವು ಡೈರೆಕ್ಟ್ಗೆ ಬೇಗನೆ ಚೂಸ್ ಮಾಡ್ತಾ ಹೋಗೋದು. ಆದರೂ ಬಹಳಷ್ಟು ಟೈಮ್ ಇರುತ್ತೆ ಫಸ್ಟ್ ಪೇಪರಲ್ಲಿ. ಆದರೂ ಪ್ರತಿಯೊಂದು ನೋಡ್ತಾ ಹೋಗಬೇಕು. ಹಾಗೂ ಇನ್ನು ಸುಮಾರು ಎಕ್ಸಾಂಪಲ್ಗಳನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಗ್ರಾಮಗಳ ಅಡ್ಡಿಯಾಗಿದೆ ಪ್ರಗತಿಗೆ ಅನಕ್ಷರತೆಯು. ಇಲ್ಲಿ ಕ್ರಿಯೆ ಯಾವುದು, ಕರ್ಮ ಯಾವುದು, ಕರ್ತು ಯಾವುದು ಎನ್ನುವುದನ್ನು ನೋಡ್ತಾ ಹೋಗಿ. ಅನಕ್ಷರತೆಯು ಗ್ರಾಮಗಳ ಪ್ರಗತಿಗೆ ಅಡ್ಡಿಯಾಗಿದೆ. ಅನಕ್ಷರತೆಯು ಗ್ರಾಮಗಳ ಪ್ರಗತಿಗೆ ಅಡ್ಡಿಯಾಗಿದೆ ಎನ್ನುವುದು ಇಲ್ಲಿ ಕ್ರಿಯೆ ಯಾವತ್ತಿದ್ರೂ ಕೊನೆಗೆ ಬರಬೇಕು. ಅನಕ್ಷರತೆಯು ಗ್ರಾಮಗಳ ಪ್ರಗತಿಗೆ ಅಡ್ಡಿಯಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಮನೆಯಿಂದ ಹೊರಗೆ ಬರದಿರುವುದು ಕೊರೋನಾ ಇರುವ ಒಂದೇ ಮಾರ್ಗ ತಡೆಗಟ್ಟಲು. ಆಪ್ಷನ್ಸ್ ನೋಡಿ, ನೀವು ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಅಂದರೆ ಕೊರೋನಾ ತಡೆಗಟ್ಟಲು ಇರುವ ಒಂದೇ ಮಾರ್ಗ ಅಂದರೆ ಮನೆಯಿಂದ ಹೊರಗೆ ಬರದಿರುವುದು. ಎನ್ನುವುದು ಏನದು? ಮನೆಯಿಂದ ಹೊರಗೆ ಬರದಿರುವುದು ಎನ್ನುವುದು ಅದು ಕ್ರಿಯೆ. ಆ ಒಂದು ಕ್ರಿಯೆ, ಆ ಕ್ರಿಯೆನ ನಾವು ಲಾಸ್ಟ್ ತಗೊಂಡು ಬರ್ತೀವಿ. ಕೊರೋನಾ ತಡೆಗಟ್ಟಲು ಇರುವ ಒಂದೇ ಮಾರ್ಗ ಮನೆಯಿಂದ ಹೊರಗೆ ಬರದಿರುವುದು. ಆಪ್ಷನ್ಸ್ ಬಿ ಈಸ್ ರೈಟ್ ಆನ್ಸರ್. ಹಾಗೂ ಮೂರನೇ ಪ್ರಶ್ನೆ ನೋಡಿ, ಗಾನಯೋಗಿ ಎಂಬ ಅವರಿಗೆ ಬಿರುದು ಇದೆ. ಗಾನಯೋಗಿ ಎಂಬ ಅವರಿಗೆ ಬಿರುದು ಇದೆ. ನೋಡಿ, ಕ್ರಿಯೆಯನ್ನು ಕೊನೆ ತಗೊಂಡು ಬರ್ರಿ. ಏನಾಗುತ್ತೆ?
ಏನಾಗುತ್ತೆ, ಅವರಿಗೆ ಗಾನಯೋಗಿ ಎಂಬ ಬಿರುದು ಇದೆ. ಅವರಿಗೆ ಗಾನಯೋಗಿ ಎಂಬ ಬಿರುದು ಇದೆ. ಅವರಿಗೆ ಗಾನಯೋಗಿ ಎಂಬುವಂತಹ ಒಂದು ಬಿರುದು ಇದೆ. ಬಿರುದು ಇದೆ ಎನ್ನುವುದು ಏನು? ಅದು ಕ್ರಿಯೆ. ಅವರಿಗೆ ಗಾನಯೋಗಿ ಎಂಬುವ ಬಿರುದು ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕತ್ತೂರಿಯ ವಾಸನೆಯನ್ನು ಬಲ್ಲದೆ ಕತ್ತೆ. ಕತ್ತೂರಿಯ ವಾಸನೆಯನ್ನು ಬಲ್ಲದೆ ಕತ್ತೆ. ಸೊ ಆನ್ಸರ್ ಈಸ್ ಕತ್ತೆ ಕತ್ತೂರಿಯ ವಾಸನೆಯನ್ನು ಬಲ್ಲದೆ. ಕತ್ತೆ ಕತ್ತೂರಿಯ ವಾಸನೆಯನ್ನು, ಗ್ರಾಂಥಿಕ ರೂಪ ಅದು ಕಸ್ತೂರಿ. ಕಸ್ತೂರಿ ಗ್ರಾಂಥಿಕ ರೂಪ ಕತ್ತೂರಿ ಮಾಡಿದ್ದೀನಿ. ಕತ್ತೂರಿಯ ವಾಸನೆಯನ್ನು ಬಲ್ಲದೆ ಕತ್ತೆ. ಕತ್ತೆ ಕತ್ತೂರಿಯ ವಾಸನೆಯನ್ನು ಬಲ್ಲದೆ. ಇದು ಒಂದು ಗಾದೆನೇ ಇದೆ, ನಮಗೆಲ್ಲ ಗೊತ್ತು. ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ರಾಜಕಾರಣಿಗಳು ಮಾತನಾಡಿದರು ಬಡವರ ಉದ್ಧಾರದ ಬಗ್ಗೆ. ರಾಜಕಾರಣಿಗಳು ಮಾತನಾಡಿದರು ಬಡವರ ಉದ್ಧಾರದ ಬಗ್ಗೆ. ಇಲ್ಲಿ ಕ್ರಿಯೆ ಲಾಸ್ಟ್ ತಮ್ಮರಿ, ಕ್ರಿಯೆ ಲಾಸ್ಟ್ ತರಿ. ಯಾವುದು ಕ್ರಿಯೆ? ಮಾತನಾಡಿದರು ಎನ್ನುವಂಥದ್ದು ಅದು ಕ್ರಿಯೆ. ಇಲ್ಲಿ ರಾಜಕಾರಣಿಗಳು ಬಡವರ ಉದ್ಧಾರದ ಬಗ್ಗೆ ಮಾತನಾಡಿದರು. ರಾಜಕಾರಣಿಗಳು ಬಡವರ ಉದ್ಧಾರದ ಬಗ್ಗೆ ಮಾತನಾಡಿದರು. ಕರ್ತೃ, ಕರ್ಮ, ಕ್ರಿಯೆ. ರಾಜಕಾರಣಿಗಳು ಬಡವರ ಉದ್ಧಾರದ ಬಗ್ಗೆ ಮಾತನಾಡಿದರು. ರಾಜಕಾರಣಿಗಳು ಬಡವರ ಉದ್ಧಾರದ ಬಗ್ಗೆ ಮಾತನಾಡಿದರು. ನೆಕ್ಸ್ಟ್, ಕಲಿಯುತ್ತಿದ್ದಾಳೆ ಕೆಲಸವನ್ನು ಕಸೂತಿಯ ಸೀತೆ. ಕೆಲಸವನ್ನು ಕಸೂತಿಯ ಸೀತೆ. ಕೆಲಸವನ್ನು ಕಸೂತಿಯ ಸೀತೆ. ನಮಗೆ ಗೊತ್ತು ಇಲ್ಲಿ ಕ್ರಿಯೆ ಯಾವುದು? ಕಲಿಯುತ್ತಿದ್ದಾಳೆ ಎನ್ನುವುದು ಕ್ರಿಯೆ. ಕರ್ತೃ ಯಾರು? ಯಾರಿದರಲ್ಲಿ ಹೆಸರು? ಸೀತೆ ಇದ್ದಾಳೆ. ಸೀತೆ ಕತ್ತೂರಿಯ ಕೆಲಸವನ್ನು ಕಲಿಯುತ್ತಿದ್ದಾಳೆ. ಸೀತೆ ಕಸೂತಿಯ ಕೆಲಸವನ್ನು ಕಲಿಯುತ್ತಿದ್ದಾಳೆ. ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮಹಿಳೆಯರಿಗೆ ಗೌರವಯುತವಾದ ಉಪನಿಷತ್ ಸ್ಥಾನವನ್ನು ಕೊಟ್ಟಿದೆ. ಕರ್ತೃ ಪ್ಲಸ್ ಕರ್ಮ ಪ್ಲಸ್ ಕ್ರಿಯೆ. ಕ್ರಿಯೆ ಏನು ಗೊತ್ತು ನಿಮಗೆ? ಸ್ಥಾನವನ್ನು ಕೊಟ್ಟಿದೆ. ಯಾವ ಆಪ್ಷನ್ಸ್ ಇಲ್ಲಿ? ಆಪ್ಷನ್ ಸಿ ಇದು ಒಂದೇ ಇರೋದು. ಆ ಥರ ನೋಡ್ತಾ ಹೋಗಬೇಕು ನೀವು, ಅವಾಗ ಗೊತ್ತಾಗುತ್ತೆ. ಉಪನಿಷತ್ ಮಹಿಳೆಯರಿಗೆ ಗೌರವಯುತವಾದ ಸ್ಥಾನವನ್ನು ಕೊಟ್ಟಿದೆ. ಉಪನಿಷತ್ ಮಹಿಳೆಯರಿಗೆ ಗೌರವಯುತವಾದ ಸ್ಥಾನವನ್ನು ಕೊಟ್ಟಿದೆ. ಉಪನಿಷತ್ತು ಮಹಿಳೆಯರಿಗೆ ಗೌರವಯುತವಾದ ಸ್ಥಾನವನ್ನು ಕೊಟ್ಟಿದೆ. ನೆಕ್ಸ್ಟ್, ಮಾಡಬೇಕು ವಿದ್ಯೆ ವಿಚಾರವಂತನಾಗಿ ಮನುಷ್ಯನನ್ನು. ಇವೆಲ್ಲ ಪ್ರಶ್ನೆಗಳು ಈ ಹಿಂದೆ ಕೇಳಿರ್ತಕ್ಕಂಥ STA ಮತ್ತು FDA ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂಥ ಪ್ರಮುಖ ಪ್ರಶ್ನೆ ಪತ್ರಿಕೆ. ಎಲ್ಲ ಪ್ರಶ್ನೆಗಳನ್ನು, ಯಾವ ಒಂದು ಪ್ರಶ್ನೆನೂ ಬಿಟ್ಟಿಲ್ಲ. ಎಲ್ಲ ಪ್ರಶ್ನೆಗಳು ತೆಗೆದುಕೊಂಡು ನಾವು ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಯಾವುದಾದ್ರೂ ಒಂದು ಪ್ರಶ್ನೆ ಮಿಸ್ ಆಗಿದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೂ ಸಮೇತ ನಾವು ಉತ್ತರ ಹೇಳೋಣ, ಇತರರಿಗೂ ತಿಳಿಸೋಣ. ಇಲ್ಲಿ ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಮಾಡಬೇಕು ವಿದ್ಯೆ ವಿಚಾರವಂತನಾಗಿ ಮನುಷ್ಯನನ್ನು. ನಿಮಗಿಲ್ಲಿ ಗೊತ್ತು, ಮಾಡಬೇಕೆನ್ನುವುದೇನು? ಕ್ರಿಯೆ. ಮಾಡಬೇಕೆನ್ನುವುದು ಕ್ರಿಯೆ. ಪಿ ಎನ್ನುವುದು ಎಲ್ಲಿದೆ? ಇಲ್ಲಿದೆ. ಇವೆರಡೇ ಆಪ್ಷನ್ಸ್ ನೋಡ್ತಾ ಹೋಗ್ಬೋದು. ಆದರೆ ನೀವು ಆಪ್ಷನ್ ನಾವು ನೋಡ್ತಾ ಹೋಗೋಣ. ವಿದ್ಯೆ ಮನುಷ್ಯನನ್ನು ವಿಚಾರವಂತನಾಗಿ ಮಾಡಬೇಕು. ವಿದ್ಯೆ ಮನುಷ್ಯನನ್ನು ವಿಚಾರವಂತನಾಗಿ ಮಾಡಬೇಕು. ವಿದ್ಯೆ ಮನುಷ್ಯನನ್ನು ವಿಚಾರವಂತನಾಗಿ ಮಾಡಬೇಕು. ನೆಕ್ಸ್ಟ್, ನೀರು ಮತ್ತು
ಮಿತವಾಗಿ ವಿದ್ಯುತ್ತನ್ನು ಬಳಸಬೇಕು. ನೀರು ಮತ್ತು ಮಿತವಾಗಿ ವಿದ್ಯುತ್ತನ್ನು ಬಳಸಬೇಕು. ನಮಗಿಲ್ಲಿ ಕ್ರಿಯೆ ಗೊತ್ತು, ಬಳಸಬೇಕು ಎನ್ನುವಂಥದ್ದು ಕ್ರಿಯೆ. ಹಾಗಾದರೆ ಕರ್ತು ಕರ್ಮ ಕ್ರಿಯೆ ನಾವು ನೋಡ್ತಾ ಹೋದಾಗ ನೀರು ಮತ್ತು ವಿದ್ಯುತ್ತನ್ನು ಮಿತವಾಗಿ ಬಳಸಬೇಕು. ನೀರು ಮತ್ತು ವಿದ್ಯುತ್ತನ್ನು ನಾವು ಮಿತವಾಗಿ ಬಳಸಬೇಕು. ನೆಕ್ಸ್ಟ್ ಪ್ರಶ್ನೆ, ಕಳವಳಕಾರಿ ಯುವ ಜನಾಂಗದವರಲ್ಲಿ ಹೆಚ್ಚುತ್ತಿರುವುದು ಆತ್ಮಹತ್ಯೆಯ ಪ್ರಕರಣ. ಹೆಚ್ಚುತ್ತಿರುವುದು ಎನ್ನುವುದೇನು? ಇಲ್ಲಿ ಹೆಚ್ಚುತ್ತಿರುವುದು ಎನ್ನುವುದು ಕ್ರಿಯೆ. ಹಾಗಾದರೆ ನಾವು ಆನ್ಸರ್ ನೋಡ್ತಾ ಹೋಗೋಣ. ಯುವ ಜನಾಂಗದವರಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚುತ್ತಿರುವುದು ಕಳವಳಕಾರಿ. ಯುವ ಜನಾಂಗದಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚುತ್ತಿರುವುದು ಕಳವಳಕಾರಿ. ನೆಕ್ಸ್ಟ್, ಕೆಮ್ಮಣ್ಣುಗುಂಡಿ ಪ್ರಸಿದ್ಧ ಕರ್ನಾಟಕದ ಗಿರಿಧಾಮ. ಕೆಮ್ಮಣ್ಣುಗುಂಡಿ ಪ್ರಸಿದ್ಧ ಕರ್ನಾಟಕದ ಗಿರಿಧಾಮ. ಆನ್ಸರ್ ಈಸ್ ಕೆಮ್ಮಣ್ಣುಗುಂಡಿ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮ. ಕೆಮ್ಮಣ್ಣುಗುಂಡಿ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮ. ನೆಕ್ಸ್ಟ್, ದೂರದರ್ಶನದ ರಂಗಭೂಮಿ ಪರಿಣಾಮದಿಂದಾಗಿ ಜನಪ್ರಿಯತೆ ಕುಗ್ಗುತ್ತಿದೆ. ಸೊ ಆನ್ಸರ್ ಈಸ್ ದೂರದರ್ಶನದ ಪರಿಣಾಮದಿಂದ ರಂಗಭೂಮಿ ಜನಪ್ರಿಯತೆ ಕುಗ್ಗುತ್ತಿದೆ. ಸ್ನೇಹಿತರೆ, ಇಲ್ಲಿ ನೀವೆಲ್ಲ ನೋಡ್ತಾ ಹೋದಂಗೆ ನಿಮಗೇನೋ ಒಂದು ಬೋರ್ ಹೊಡಿತಾ ಇರ್ಬೋದು. ಬಟ್ ಆದರೆ ಪ್ರಶ್ನೆಗಳು ಇದೇ ಥರ ಇರ್ತವೆ. ಇದಕ್ಕೆ ಸಾಕು ನೀವು ಎಷ್ಟು ಎಕ್ಸಾಂಪಲ್ ಮಾಡ್ತಾ ಹೋದ್ರೂ ಕಡಿಮೆನೇ. ಬೋರ್ ಹೊಡಿತೆ ಅಂತ ನೀವು ವಿಡಿಯೋ ನೋಡದೇ ಇರೋದು, ವಿಡಿಯೋ ಸ್ಕಿಪ್ ಮಾಡೋದು, ಅದು ನಿಮಗೆ ಅನನುಕೂಲ. ಯಾಕಂದರೆ ಪ್ರಶ್ನೆಗಳು ಅವನು STA FTA ಕೇಳೋ ಪ್ರಶ್ನೆಗಳೇ ಇಂಥವು. ಅದರಿಂದ ಸಮ್ ಇಂಟ್ರೆಸ್ಟೆಡ್ ಚಾಪ್ಟರ್ ನಾನು ಇಂಟ್ರೆಸ್ಟೆಡ್ ಚಾಪ್ಟರ್ನಿದ್ದಾಗ ಇಂಟ್ರೆಸ್ಟಿಂದ ಮಾಡ್ತಾ ಹೋಗ್ತೀವಿ. ಬಟ್ ಇದರಲ್ಲಿ ಇದೇ ಥರನೇ ಹೇಳೋಕ್ಕೆ ಬರೋದು, ಬೇರೆ ಯಾವ ಥರನೂ ನಮಗೆ ಹೇಳೋಕ್ಕೆ ಬರೋದಿಲ್ಲ. ಸೊ ಇದನ್ನು ನೀವು ಟಾಪಿಕ್ನ ಇದೇ ಥರ ಓದ್ತಾ ಹೋಗಬೇಕು. ಸೊ ನೆಕ್ಸ್ಟು ಇನ್ನೊಂದು ಸಮ್ ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗೋಣ. ಸುಮ್ಮನೆ ದಣಿದ ನನ್ನನ್ನು ಕಾಡಬೇಡ. ಸುಮ್ಮನೆ ದಣಿದ ನನ್ನನ್ನು ಕಾಡಬೇಡ. ದಣಿದ ನನ್ನನ್ನು ಸುಮ್ಮನೆ ಕಾಡಬೇಡ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಏಕೆಂದರೆ ಈ ವಿಡಿಯೋ ನೀವು ನೋಡ್ತಾ ವಿಡಿಯೋನ ಪಾಸ್ ಮಾಡಿ ನೀವೇ ಆನ್ಸರ್ ಮಾಡಿದ ನಂತರ ನೆಕ್ಸ್ಟ್ ವಿಡಿಯೋ ಆನ್ ಮಾಡಿಬಿಟ್ಟು ನೀವು ಉತ್ತರವನ್ನು ನೋಡಿ. ಆವಾಗ ನಿಮ್ಮ ಸಾಮರ್ಥ್ಯವನ್ನು ನೀವೇ ಚೆಕ್ ಮಾಡ್ಕೊಳ್ದಂಗೆ ಅನ್ನಿಸುತ್ತೆ. ಹಾನಿಕಾರಕ ಆರೋಗ್ಯಕ್ಕೆ ಸೇದುವುದು ಸಿಗರೇಟು. ನಿಮಗೆ ಎಲ್ಲ ಗೊತ್ತು. ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ. ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವಾಗಲೂ ಸ್ವಲ್ಪ ನೀರು ಕುಡಿದು ಮಲಗುತ್ತಿದ್ದಳು. ಯಾವಾಗಲೂ ಸ್ವಲ್ಪ ನೀರು ಕುಡಿದು ಮಲಗುತ್ತಿದ್ದಳು. ಈ ಈಕ್ವೇಷನ್ನಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಅದಲು ಬದಲು ಇಲ್ಲ. ಯಾವಾಗಲೂ ಸ್ವಲ್ಪ ನೀರು ಕುಡಿದು ಮಲಗುತ್ತಿದ್ದಳು. ಕರ್ತೃ, ಕರ್ಮ ಮತ್ತು ಕ್ರಿಯೆ. ಯಾವಾಗಲೂ ಸ್ವಲ್ಪ ನೀರು ಕುಡಿದು ಮಲಗುತ್ತಿದ್ದಳು. ಸಮತೋಲನ ನಾವು ಸೇವಿಸುವ ಆಹಾರವಾಗಿಲ್ಲ, ಆಹಾರ. ಸೊ ಆಪ್ಷನ್ ಈಸ್ ನಾವು ಸೇವಿಸುವ ಆಹಾರ ಸಮತೋಲನ ಆಹಾರವಾಗಿಲ್ಲ. ನಾವು ಸೇವಿಸುವಂತಹ ಆಹಾರ ಸಮತೋಲನ ಆಹಾರವಾಗಿಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಡಿಯೋ ಪಾಸ್ ಮಾಡಿ ನೀವು ಆನ್ಸರ್ ಮಾಡ್ತಾ ಹೋಗಿ.
ವರದಾನವಾಗಿ ಕೊಳವೆ ಬಾವಿಗಳು ಗ್ರಾಮೀಣ ಜನರಿಗೆ ಪರಿಣಮಿಸುತ್ತಿವೆ. ನಾನು ಮತ್ತೆ ಯಾಕೆ ಇದೇ ಥರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ, ಪ್ರಶ್ನೆ ಪತ್ರಿಕೆಗಳು ಇವೇ ಪ್ರಶ್ನೆಗಳು ಬರ್ತವೆ. ಇವು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನೋಡಿ, ಬೇರೆ ನೋಡಿ, ಈ ಪ್ರಶ್ನೆಗಳು ಬಿಟ್ಟು ಮತ್ತೆ ಯಾವ ಪ್ರಶ್ನೆಗಳು ಕೊಡೋಕ್ಕೆ ಚಾನ್ಸ್ ಇಲ್ಲ. ಇನ್ನೂ ಯಾವರ ಅವನು ಓನಾಗಿ ಏನೇ ತೆಗೆದಿರುವ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ನೋಡ್ತಿದ್ದಂಗೆ ಕರ್ತು ಕರ್ಮ. ಹಾಗಾದರೆ ಇದಕ್ಕೆ ನಾವು ಆನ್ಸರ್ ನೋಡ್ತಾ ಹೋಗೋಣ. ಗ್ರಾಮೀಣ ಜನರಿಗೆ ಕೊಳವೆ ಬಾವಿಗಳು ವರದಾನವಾಗಿ ಪರಿಣಮಿಸಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಪ್ರಯೋಜನದ ಕೊಡಬಲ್ಲದು, ಜೊತೆಗೆ ಆನಂದವನ್ನು ಸುಂದರ ಬರಹ. ಸೊ ರೈಟ್ ಆನ್ಸರ್ ಈಸ್ ಸುಂದರ ಬರಹ. ಸುಂದರ ಬರಹ ಪ್ರಯೋಜನದ ಜೊತೆಗೆ ಆನಂದವನ್ನು, ಇದು ಜೊತೆಗೆ ಇದಿಲ್ಲ, ಸುಂದರ ಬರಹ ಪ್ರಯೋಜನದ ಜೊತೆಗೆ ಆನಂದವನ್ನು ಕೊಡಬಲ್ಲದು. ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಬದುಕು ವಿಧಿ ಅದರ ಸಾಹೇಬ ಜಟಕಾ ಬಂಡಿ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ. ಆನ್ಸರ್ ಈಸ್ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ. ಹಾಗಾದರೆ ಇನ್ನೊಂದು, ವಿಕಾಸವೇ ಮರಣ, ಸಂಕೋಚವೇ ಜೀವನ. ವಿಕಾಸವೇ ಮರಣ, ಸಂಕೋಚವೇ ಜೀವನ. ವಿಕಾಸವೇ ಜೀವನ, ಸಂಕೋಚವೇ ಮರಣ. ಹಾಗಾದರೆ ಈ ಪ್ರಶ್ನೆ ನಿಮಗಾಗಿ, ಇದನ್ನು ಆನ್ಸರ್ ಮಾಡಿ. ನೀನು ಬಯಸುವ ಜಗತ್ತಿನಲ್ಲಿ ಮೊದಲು ನಿನ್ನಲ್ಲಿ ಬದಲಾವಣೆಗೆ ಸಂಬಂಧಪಟ್ಟಂತಹ ಪ್ರಮುಖ ಟಾಪಿಕ್ಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗಿದ್ವಿ. ಕನಿಷ್ಠ 7 ಟೆಸ್ಟ್ಗಳು ಇದುವರೆಗೂ ಮುಗಿದಿವೆ. ಸಮಾಸದ ಸಂಧಿಗಳ ಬಗ್ಗೆ ಇನ್ನೂ 5-6 ವಿಷಯಗಳ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ. ಹಾಗೂ ಇಂದು ನಾನು STA FTA ಕೇಳಿರ್ತಕ್ಕಂಥ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಲಿಟ್ರೇಚರ್ ಬಗ್ಗೆ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳ ಬಗ್ಗೆ, ಪ್ರಮುಖ 25 ಪ್ರಶ್ನೆಗಳ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಹೋಗ್ತೀನಿ. ನೋಡಿ, ಆ ಪ್ರಶ್ನೆಗಳು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟವು. ಈ ಕನ್ನಡ ಸಾಹಿತ್ಯ ನೀವು GK ಪೇಪರ್ನಲ್ಲೂ ಸಮೇತ ಈ ಪ್ರಶ್ನೆಗಳು ನೀವು ಕಾಣಬಹುದು. ಕನ್ನಡ ಪ್ರಶ್ನೆ ಪತ್ರಿಕೆಗಳು ಸಮೇತ ಈ ಥರ ಪ್ರಶ್ನೆಗಳು ನೀವು ಕಾಣಬಹುದು. ಮೊದಲನೆಯ ಪ್ರಶ್ನೆ, ಸುಳಾದಿದಾಸು ಎಂದು ಖ್ಯಾತರಾದವರು ಯಾರು? ಸುಳಾದಿದಾಸು ಎಂದು ಖ್ಯಾತರಾದವರು ಯಾರು? ಗೋವಿಂದದಾಸ, ಗೋಪಾಲದಾಸ, ಪುರಂದರದಾಸ, ವಿಜಯದಾಸ. ಸುಳಾದಿದಾಸ್ ಎಂದು ಖ್ಯಾತರಾದವರು ವಿಜಯದಾಸ್. ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಕರ್ನಾಟಕ ಕಾದಂಬರಿಯನ್ನು ಬರೆದವರು ಯಾರು? ಕರ್ನಾಟಕ ಕಾದಂಬರಿಯನ್ನು ಬರೆದವರು ಯಾರು? ನಾಗಸೇನ, ನಯಸೇನ, 1ನೇ ಗುಣವರ್ಮ, 1ನೇ ನಾಗವರ್ಮ. ಕರ್ನಾಟಕ ಕಾದಂಬರಿಯನ್ನು ಬರೆದವರು 1ನೇ ನಾಗವರ್ಮ. ಇನ್ನೊಂದು ಪ್ರಮುಖವಾದ ಕೃತಿಗಳ ಬಗ್ಗೆ ನಾನು ಮಾತ್ರ ಹೇಳ್ತಾ ಹೋಗ್ತೀನಿ. ಈ ಶ್ರೀ ರಾಮಾಯಣ ಮಹಾ ಅನ್ವೇಷಣಂ, ಈ ಮಹಾಕಾವ್ಯವನ್ನು ರಚಿಸಿದವರು ಯಾರು? ಕುವೆಂಪು, ದ ರಾ ಬೇಂದ್ರೆ, ವೀರಪ್ಪ ಮೊಯ್ಲಿ, ಪುತಿನ. ವೀರಪ್ಪ ಮೊಯ್ಲಿ ಇವರು ಶ್ರೀ ರಾಮಾಯಣ ಮಹಾ ಅನ್ವೇಷಣಂ ಎನ್ನುವಂತಹ ಮಹಾಕಾವ್ಯ ರಚನಾಕಾರರು. ತೆರೆದ ಬಾಗಿಲು, ಇದು ಯಾರ ಕವನ ಸಂಕಲನ? ತೆರೆದ ಬಾಗಿಲು ಎನ್ನುವಂಥದ್ದು ಯಾರ ಕವನ ಸಂಕಲನ? ಪ್ರಮುಖ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾನು ಮಾತ್ರ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಈ ತೆರೆದ ಬಾಗಿಲು ಯಾರ ಕವನ ಸಂಕಲನ? ದ ರಾ ಬೇಂದ್ರೆ, KS ನರಸಿಂಹಸ್ವಾಮಿ, ಬಸವರಾಜ್ ಕಟ್ಟಿಮನೆ, ತರಾಸು. KS ನರಸಿಂಹಸ್ವಾಮಿಯವರ ಕವನ ಸಂಕಲನ ಈ ತೆರೆದ ಬಾಗಿಲು. ಕುಮಾರವ್ಯಾಸ ಭಾರತದ ಛಂದಸ್ಸು, ಯಾವ ಛಂದಸ್ಸು ಅವ್ರದ್ದು ಅಂತ? ವಾರ್ಧಕ ಷಟ್ಪದಿನೋ, ಭಾಮಿನಿ ಷಟ್ಪದಿ, ಭೋಗ ಷಟ್ಪದಿ, ಚಂಪೂ ಕಾವ್ಯ? ಕುಮಾರವ್ಯಾಸರವರ ಛಂದಸ್ಸು
ಭಾಮಿನಿ ಷಟ್ಪದಿಗೆ ಸಂಬಂಧಿಸಿದೆ. ರನ್ನ ಕವಿ ರಚಿಸಿದಂತಹ ಕಾವ್ಯ ಯಾವುದು? ವಿಕ್ರಮಾರ್ಜುನ ವಿಜಯಂ, ಸಾಹಸಭೀಮ ವಿಜಯಂ, ಆದಿಪುರಾಣ, ಕವಿರಾಜಮಾರ್ಗ. ವಿಕ್ರಮಾರ್ಜುನ ವಿಜಯಂ, ಸಾಹಸಭೀಮ ವಿಜಯ, ಆದಿಪುರಾಣ, ಕವಿರಾಜಮಾರ್ಗ. ಕವಿರಾಜಮಾರ್ಗವನ್ನು ಬರೆದರು ಶ್ರೀ ವಿಜಯ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಬರೆದನು ಪಂಪ. ಹಾಗಾದರೆ ರನ್ನನಿಗೆ ಸಂಬಂಧಪಟ್ಟಿದ್ದು ಸಾಹಸಭೀಮ ವಿಜಯಂ. ರನ್ನನಿಗೆ ಸಂಬಂಧಪಟ್ಟ ಕಾವ್ಯ ಸಾಹಸಭೀಮ ವಿಜಯಂ. ರಂಗನ ಮದುವೆ ಇದು ಯಾರ ಸಣ್ಣ ಕತೆ? ರಂಗನ ಮದುವೆ ಮಾಸ್ತಿ, ಕೆ ಎಸ್ ನರಸಿಂಹಸ್ವಾಮಿ, ಕುವೆಂಪು, ವಿಕ್ರು ಗೋಕಾಕ್. ರಂಗನ ಮದುವೆ ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರವರ ಒಂದು ಚಿಕ್ಕ ಕಥೆಯಾಗಿದೆ. ಚಕೋರಿ ಈ ಮಹಾಕಾವ್ಯದ ರಚನಾಕಾರರು ಯಾರು? ಚಕೋರಿ ಕುವೆಂಪು, ದ ರಾ ಬೇಂದ್ರೆ, ಚಂದ್ರಶೇಖರ್ ಕಂಬಾರ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಈ ಚಕೋರಿ ಮಹಾಕಾವ್ಯವನ್ನು ರಚಿಸಿದವರು ಚಂದ್ರಶೇಖರ್ ಕಂಬಾರವರು. ಹಾಗಾದರೆ ಚಂದ್ರಶೇಖರ್ ಕಂಬಾರವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ವರ್ಷ ಯಾವುದು ಎಂದು ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ. ಕಿಶೋರ ಚಂದ್ರವಾಣಿ ಇದು ಯಾರ ಮೊದಲ ಕಾವ್ಯನಾಮವಾಗಿತ್ತು? ಕಿಶೋರ ಚಂದ್ರವಾಣಿ. ನೋಡಿ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡು, ಕಂಬಾರ, ಕುವೆಂಪು ಕೊಟ್ಟಿದ್ದಾರೆ. ಕಿಶೋರ ಚಂದ್ರವಾಣಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಕಿಶೋರ ಚಂದ್ರವಾಣಿ ಇದು ಕುವೆಂಪು ಅವರ ಮೊದಲ ಕಾವ್ಯನಾಮವಾಗಿತ್ತು. 10ನೇ ಪ್ರಶ್ನೆ, ಸು ರಂ ಎಕ್ಕುಂಡಿ ಅವರು ಈ ಯಾವ ಕ್ಷೇತ್ರದಲ್ಲಿ ಪ್ರಮುಖರು? ಎಕ್ಕುಂಡಿ ಅವರು ಕಥನ ಕವನ, ಮಹಾಕಾವ್ಯ, ಭಾವಗೀತೆ, ಖಂಡಕಾವ್ಯ. ಕಥನ ಕವನ, ಎಕ್ಕುಂಡಿ ಅವರು ಕಥನ ಕವನಕ್ಕೆ ಫೇಮಸ್. ಗಿರೀಶ್ ಕಾರ್ನಾಡ್ರವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ವರ್ಷ ಯಾವುದು? 1990, 94, 98, 2010. ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ವರ್ಷ 1998. ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಮೊದಲು ಜ್ಞಾನಪೀಠ ಪಡ್ಕೊಂಡವರು ಕುವೆಂಪುರವರು. ಹಾಗಾದರೆ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ವರ್ಷ ಯಾವುದು ಎನ್ನುವುದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ಈ ಶರಪಂಜರ. ಈ ಶರಪಂಜರ ಎನ್ನುವಂತಹ ಕಾದಂಬರಿಯನ್ನು ಬರೆದವರು ಯಾರು? ದ ರಾ ಬೇಂದ್ರೆ, ಚಂದ್ರಶೇಖರ್ ಕಂಬಾರ, ವೈದೇಹಿ, ತ್ರಿವೇಣಿ. ಶರಪಂಜರ ಎನ್ನುವಂತಹ ಕಾದಂಬರಿಯನ್ನು ಬರೆದಂತಹ ಮಹಿಳೆ ಈ ತ್ರಿವೇಣಿಯವರು. ತ್ರಿವೇಣಿ ಈ ಶರಪಂಜರ ಎನ್ನುವಂತಹ ಕಾದಂಬರಿಯನ್ನು ಬರೆದಿದ್ದಾರೆ. ಹಾಗೂ ಇದು ಚಲನಚಿತ್ರ ಆಗಿ ಸಮೇತದನ್ನು ಮಾರ್ಪಾಡಾಗಿದೆ. ವೈದೇಹಿ ಈ ಕಾವ್ಯನಾಮದ ಲೇಖಕಿ ಯಾರು? ಯಾವ ಲೇಖಕಿಯ ಕಾವ್ಯನಾಮದ ಹೆಸರು ವೈದೇಹಿ? ಇಂದಿರಾ, ಎಂ.ಕೆ. ಇಂದಿರಾ, ವಿಜಯ ದಬ್ಬೆ, ಈಚನೂರು ಶಾಂತ, ಜಾನಕಿ ಶ್ರೀನಿವಾಸ ಮೂರ್ತಿ. ಸೊ ಆನ್ಸರ್ ಈಸ್ ಜಾನಕಿ ಶ್ರೀನಿವಾಸ ಮೂರ್ತಿ. ಜಾನಕಿಯವರ ಕಾವ್ಯನಾಮ ವೈದೇಹಿ ಎಂದು. ಅವರ ಪ್ರತಿಯೊಂದು ಬಸವಣ್ಣನವರ ಕಾವ್ಯನಾಮ ಹಾಗೂ ಅಕ್ಕಮಹಾದೇವಿಯವರ ಕಾವ್ಯನಾಮ ಇವೆಲ್ಲ ನಮಗೆ ಗೊತ್ತಿರುತ್ತವೆ. ಆದರೆ ಅವರು ಸ್ವಲ್ಪ ಡಿಫಿಕಲ್ಟ್ ಅಂತ ಬಂದಾಗ ಈ ಥರ ಕೇಳ್ತಾ ಹೋಗ್ತಾರೆ. ಅಂಕಿತನಾಮಗಳು ಮತ್ತು ಕಾವ್ಯನಾಮಗಳು, ಒಂದು 10 ಅಂಕಿತನಾಮಗಳು, ಒಂದು 10 ಕಾವ್ಯನಾಮಗಳ ಬಗ್ಗೆ ನಾವು ನೋಟ್ ಮಾಡ್ಕೋಬೇಕು. ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ. ಹಾಗೂ ಅತ್ತಿಮಬ್ಬೆದು ಏನು ಎನ್ನುವುದನ್ನು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ, ಕನ್ನಡಂ ಕತ್ತೂರಿ ಹಲ್ತೆ ಎಂದವರು ಯಾರು? ಕನ್ನಡಂ ಕತ್ತೂರಿ ಹಲ್ತೆ ಎಂದವರು ಯಾರು? ಮುದ್ದಣ್ಣ, ದ ರಾ ಬೇಂದ್ರೆ, ಚನ್ನವೀರ ಕಣವಿ, ಪುತಿನ. ಕನ್ನಡಂ ಕತ್ತೂರಿ ಹಲ್ತೆ ಎಂದು ಕರೆದವರು ಮುದ್ದಣ್ಣ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಭಾವ. ಭಾವ ಎಂಬುದು ಯಾರ ಆತ್ಮಕಥನವಾಗಿದೆ? ಭಾವ ಎಂಬುದು ಯಾರ ಆತ್ಮಕಥನವಾಗಿದೆ? ಅನಂತಮೂರ್ತಿ, ಕುವೆಂಪು, ಮಾಸ್ತಿ,
ಬಿ ಎಂ ಶ್ರೀಕಂಠಯ್ಯವರು. ಮಾಸ್ತಿ ವೆಂಕಟೇಶ್ ಅವರ ಆತ್ಮಕಥನ ಭಾವ ಭಾವ ಎನ್ನುವಂಥದ್ದು. ಜೋಕುಮಾರ ಸ್ವಾಮಿ ಎಂಬುದು ಏನು? ಜೋಕುಮಾರ ಸ್ವಾಮಿ ಎಂಬುದು ಕಥಾ ಸಂಕಲನೋ, ಸಣ್ಣ ಕಥೆನೋ, ನಾಟಕನೋ ಅಥವಾ ಕಾದಂಬರಿನೋ? ಜೋಕುಮಾರ ಸ್ವಾಮಿ ಎಂಬುದು ನಾಟಕ. ಹಾಗಾದರೆ ಈ ಜೋಕುಮಾರ ಸ್ವಾಮಿ ಎನ್ನುವಂತಹ ನಾಟಕವನ್ನು ಬರೆದವರು ಯಾರು ಎಂದು ನನಗೆ ಕ್ವೆಶ್ಚನ್ ನಂಬರ್ ಹಾಕಿ ನೀವು ಕಾಮೆಂಟ್ ಮಾಡಿ. ರಾಮನಾಥ ಇದು ಯಾರ ಅಂಕಿತನಾಮ? ನಾವು ಈ ಹಿಂದೆ ಅಂಕಿತನಾಮಗಳ ಬಗ್ಗೆ ಹೇಳ್ತಾ ಹೋಗಿದ್ದೆ. ಅಕ್ಕಮಹಾದೇವಿಯವರ ಅಂಕಿತನಾಮ ಚನ್ನಮಲ್ಲಿಕಾರ್ಜುನಯ್ಯ, ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮದೇವ. ಹಾಗೆ ರಾಮನಾಥನವರ ಅಂಕಿತನಾಮ ಏನು? ರಾಮನಾಥನವರ ಅಂಕಿತನಾಮ ಜೇಡರ ದಾಸಿಮಯ್ಯ. ಜೇಡರ ದಾಸಿಮಯ್ಯನವರ ಅಂಕಿತನಾಮ ರಾಮನಾಥ. ನೆಕ್ಸ್ಟ್ ಪ್ರಶ್ನೆ, ಬಾರಿಸು ಕನ್ನಡ ಡಿಂಡಿಮವ ಎನ್ನುವಂತಹ ಕವಿತೆಯನ್ನು ಬರೆದವರು ಯಾರು? ಬಾರಿಸು ಕನ್ನಡ ಡಿಂಡಿಮವ ಎನ್ನುವ ಕವಿತೆಯನ್ನು ಬರೆದವರು ಯಾರು? ನಯಸೇನ, ದ ರಾ ಬೇಂದ್ರೆ, ಕುವೆಂಪು, ಬಿ ಎಂ ಶ್ರೀಕಂಠಯ್ಯವರು. ಬಾರಿಸು ಕನ್ನಡ ಡಿಂಡಿಮ ಎನ್ನುವಂತಹ ಕವಿತೆಯನ್ನು ಬರೆದವರು ಕುವೆಂಪು. ಕುವೆಂಪು ಅವರು ಬಾರಿಸು ಕನ್ನಡ ಡಿಂಡಿಮ ಎನ್ನುವಂತಹ ಕವಿತೆಯನ್ನು ಬರೆದವರು. ದ್ರಾವಿಡ ಛಂದಸ್ಸಿನಲ್ಲಿರುವ ಗಣಗಳಿಗೆ ಈ ಹೆಸರಿದೆ. ಅಂದರೆ ದ್ರಾವಿಡ ಛಂದಸ್ಸಿನಲ್ಲಿರ್ತಕ್ಕಂಥ ಗಣಗಳು ಯಾವ ರೀತಿಯಾದ ಗಣಗಳು ಅಂದರೆ ಆಪ್ಷನ್ಸ್: ಅಕ್ಷರಗಣ, ಮಾತ್ರಾಗಣ, ಅಂಶಗಣ, ಭೂತಗಣ. ನಾವು ಛಂದಸ್ಸು ಮತ್ತು ಗಣಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀವಿ. ಈ ದ್ರಾವಿಡ ಛಂದಸ್ಸಿನಲ್ಲಿರ್ತಕ್ಕಂಥ ಗಣಗಳು ಮಾತ್ರಾಗಣಗಳು. ಅಂದರೆ ಒಂದು ಮಾತ್ರ ಗಣ, ಎರಡು ಮಾತ್ರ ಗಣ ಅಂತ ಬರ್ತಾ ಹೋಗ್ತಾರ. ಹಾಗೆ ಈ ಮಾತ್ರಾಗಣಗಳು ದ್ರಾವಿಡ ಛಂದಸ್ಸಿನಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ಈಗ ಪ್ರೆಸೆಂಟು 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಕಲಬುರಗಿ, ಕೊಪ್ಪಳ, ಹಾವೇರಿ, ಶಿವಮೊಗ್ಗ. ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ವಚನದ ಸಾಲುಗಳು ಇವರದು. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ವಚನದ ಸಾಲುಗಳು ಯಾರು ಬರೆದವರು? ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭುಗಳು, ಅಂಬಿಗರ ಚೌಡಯ್ಯ. ಮಾತೆಂಬುದು ಜ್ಯೋತಿರ್ಲಿಂಗ ಇದು ಅಲ್ಲಮಪ್ರಭುಗಳವರ ವಚನದ ಸಾಲುಗಳು. ಮೊದಲ ರಾಷ್ಟ್ರಕವಿ ಪದವಿಯನ್ನು ಪಡೆದಂತಹ ಕವಿ ಯಾರು? ಮೊದಲ ರಾಷ್ಟ್ರಕವಿ ಯಾರು? ಶಿವರುದ್ರಪ್ಪ, ಗೋವಿಂದ ಪೈ, ಮಾಸ್ತಿ, ವಿಕ್ರು ಗೋಕಾಕ್. ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಹಾಗಾದರೆ ನಮ್ಮ ರಾಷ್ಟ್ರಕವಿಗಳು ಎಷ್ಟು ಜನ ಇದ್ದಾರೆ ಹಾಗೂ ಅವರು ಯಾರ್ಯಾರು ಎಂಬುದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಕ್ವೆಶ್ಚನ್ ನಂಬರ್ ಆಗಿ ಕಾಮೆಂಟ್ ಮಾಡಿ. ರಾಷ್ಟ್ರಕವಿಗಳು ಸಂಖ್ಯೆ ಮತ್ತು ಅವರು ಯಾರ್ಯಾರು ಎಕ್ಸೆಪ್ಟ್ ಗೋವಿಂದ ಪೈ. ಈ ಮೈಸೂರು ಮಲ್ಲಿಗೆಯ ಕರ್ತೃ ಯಾರು? ಮೈಸೂರು ಮಲ್ಲಿಗೆ ದ ರಾ ಬೇಂದ್ರೆ, KSN, ಪುತಿನ, ವಿಕ್ರು ಗೋಕಾಕ್. KS ನರಸಿಂಹಸ್ವಾಮಿಯವರ ಈ ಕೃತಿ ಮೈಸೂರು ಮಲ್ಲಿಗೆ. ಭರತೇಶ ವೈಭವ ಇದು ಎಂಥ ಕಾವ್ಯ? ಭರತೇಶ ವೈಭವ. ಭರತೇಶ ವೈಭವ ಶೃಂಗಾರ ಕಾವ್ಯ, ಹಾಸ್ಯ ಕಾವ್ಯ, ಸಾಂಗತ್ಯ ಕಾವ್ಯ, ಮಹಾಕಾವ್ಯ. ಭರತೇಶ ವೈಭವ ಇದು ಶೃಂಗಾರ ಕಾವ್ಯ. ಈ ಭರತೇಶ ವೈಭವದ ಕರ್ತೃ ರತ್ನಾಕರ ವರ್ಣಿಯವರು. ಇದು ಶೃಂಗಾರ ಕಾವ್ಯ. ಮಾನವ ಜನ್ಮ ದೊಡ್ಡದು ಇದು ಯಾರ ದಾಸರ ಕೀರ್ತನೆ ಸಾಲು? ಮಾನವ ಜನ್ಮ ದೊಡ್ಡದು ಗೋವಿಂದದಾಸ, ಗೋಪಾಲದಾಸ, ಪುರಂದರದಾಸ, ಕನಕದಾಸ. ಮಾನವ ಜನ್ಮ ದೊಡ್ಡದು ಎಂದು ಪುರಂದರದಾಸರವರ ಕೀರ್ತನೆಯ ಸಾಲುಗಳು. ಇನ್ನೊಂದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಕರ್ನಾಟಕ ಪ್ರಹಸನ ಪಿತಾಮಹ ಅಂತ ನಾವು ಯಾರನ್ನು ಕರಿತೇವೆ? ಕರ್ನಾಟಕ ಪ್ರಹಸನ ಪಿತಾಮಹ
ಶ್ರೀರಂಗ, ಕೈಲಾಸಂ, ಪರ್ವತವಾಣಿ, ಸಂಸ. ಟಿ ಪಿ ಕೈಲಾಸಂನ ನಾವು ಕರ್ನಾಟಕದ ಪ್ರಹಸನ ಪಿತಾಮಹ ಎಂದು ಕರೆಯುತ್ತೇವೆ.